ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಡಿಫಿಕಲ್ಟ್ ಕ್ವಶನ್ಸ್ ಅಂತ ಬಂದಾಗ ಇದೆಲ್ಲ ನಾನು ಇಲ್ಲೋ ಓದಿದ್ದೆ ಅಂತಾನೆ. ಏನಾದ್ರು ಡೌಟ್ ಇದ್ರೆ ನಾನು ಮ್ಯಾಥಮೆಟಿಕ್ಸ್ ಇದ್ರೆ ಅಪ್ಪನ ಹತ್ರ ಕೇಳ್ತಿದ್ದೆ. ಎಕ್ಸಾಮ್ಸ್ ಚೆನ್ನಾಗಿ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಓದ್ತಾ ಇದ್ದೆ. ರ್ಯಾಂಕ್ ಬರಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರಲಿಲ್ಲ. ಕೇವಲ 1 ವರ್ಷದ ಶ್ರಮವಲ್ಲ, ಪ್ರಾಥಮಿಕ ಶಾಲೆಯಿಂದ ರೂಢಿಸಿಕೊಂಡ ಶಿಸ್ತಿನ ಫಲ. College every day without missing it, which is where half my syllabus and concepts were clear, so I didn't have to attend any tuitions afterwards. ಎಷ್ಟು ಗಂಟೆಗಳು ಓದ್ತಾನೆ ಅದು ಮ್ಯಾಟರ್ ಆಗೋದಿಲ್ಲ. ವಾಟ್ ಮ್ಯಾಟರ್ಸ್ ಇಸ್ ದಟ್ ನಾನು ಎಷ್ಟು ಹೊತ್ತು ಪ್ರೊಡಕ್ಟಿವ್ ಆಗಿ ಎಫಿಷಿಯಂಟ್ ಆಗಿ ಓದ್ತಾನೆ ಅದು ಮ್ಯಾಟರ್ ಆಗ್ತದೆ. ನನಗೆ ಶಿಕ್ಷಕಿ ಆಗ್ಬೇಕು ಅಂತ ಹೇಳೋ ಕನಸಿತ್ತು. ಆ ಕನಸನ್ನು ನನ್ನ ಮೂಲಕ ನೆರವೇರಿಸಲಿಕ್ಕೆ ಅವರು ತುಂಬಾ ಪ್ರೇರಣೆ ನೀಡಿದ್ದಾರೆ. ಮೊಬೈಲ್ ನಮ್ಮನ್ನು ಹಿಡಿತದಲ್ಲಿ ಇಡುವುದಲ್ಲ, ನಾವು ಮೊಬೈಲ್ ಅನ್ನು ಹಿಡಿತದಲ್ಲಿ ಇಡಬೇಕು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಮಾನವ ಜನ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಸ್ತು ಅಂತ ಹೇಳಿದರೆ ಅದು ವಿದ್ಯೆ. ಕಷ್ಟಪಟ್ಟು ನಾವು ಅದನ್ನು ಸಂಪಾದನೆ ಮಾಡ್ತೇವೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರು ಅಪಹರಿಸಲಿಕ್ಕೆ ಸಾಧ್ಯ ಇಲ್ಲ, ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದನ್ನು ನಾವು ಇತರರಿಗೆ ಎಷ್ಟು ಹೆಚ್ಚು ಕೊಡ್ತೇವೋ ಅಷ್ಟು ಅದು ವೃದ್ಧಿಯಾಗ್ತಾ ಹೋಗ್ತದೆ. ಅಂತಹ ಶಿಕ್ಷಣವನ್ನು ಪಡೆದು ಇಂದು ನಮ್ಮ ಕರಾಡ ಸಮಾಜಕ್ಕೆ ಚಿನ್ನದ ಗರಿಯನ್ನು ತಂದುಕೊಟ್ಟಂತಹ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪರಿಚಯಿಸಲು ಕರಾಡ ವಿಶ್ವ ಆಯೋಜಿಸುತ್ತಿರುವ ಈ ವಿಶಿಷ್ಟ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಾವು ನಮ್ಮ ಸಮಾಜದ ಪ್ರತಿಭಾನ್ವಿತರನ್ನು ತಮಗೆ ಪರಿಚಯ ಮಾಡಿಕೊಡಲಿಕ್ಕಿದ್ದೇವೆ. ಶೈಕ್ಷಣಿಕವಾಗಿ ಉನ್ನತ ಸಾಧನೆ ಮಾಡಿದವರು, ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿದವರು, ಇಡೀ ಕರಾಡ ಸಮಾಜಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂತಹ ವಿದ್ಯಾರ್ಥಿಗಳು ಇಂದು ನಮ್ಮೊಟ್ಟಿಗಿದ್ದಾರೆ. ಈ ಸಾಧಕರ ಪರಿಚಯದ ಜೊತೆಗೆ ಅವರ ಸಾಧನೆಗಳ ಹಿಂದೆ ಇರುವಂತಹ ಶ್ರಮ, ಶಿಸ್ತು, ಕುಟುಂಬದ ಪ್ರೋತ್ಸಾಹ, ಅವರ ಕನಸುಗಳ ಹೊತ್ತಂತಹ ಪಯಣದ ಬಗ್ಗೆ ತಿಳಿಯೋಣ. ಬನ್ನಿ ವೀಕ್ಷಕರೇ. ಇಲ್ಲಿ MSc ಮ್ಯಾಥಮೆಟಿಕ್ಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿದಂತಹ ವರೇಣ್ಯ ನಮ್ಮೊಂದಿಗಿದ್ದಾರೆ. SSLCಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿರುವಂತಹ ಪೂರ್ವಿ ಭಾರದ್ವಾಜ್ ಹಾಗೂ 10ನೇ ರ್ಯಾಂಕ್ ಪಡೆದಿರುವಂತಹ ಸಂಪ್ರೀತ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ PUCಯಲ್ಲಿ ಕರ್ನಾಟಕ ರಾಜ್ಯ ಮಟ್ಟಕ್ಕೆ ರ್ಯಾಂಕ್ ಪಡೆದಿರುವಂತಹ 7 ಮಂದಿ ಪ್ರತಿಭಾನ್ವಿತರು ಇದ್ದಾರೆ. ಆದ್ಯ ಪಡ್ರೆ 5ನೇ ರ್ಯಾಂಕ್, ಮೇಧಾಜಿ ಭಟ್ 6ನೇ ರ್ಯಾಂಕ್, ಸ್ತುತಿ ವಿನಯ್ ಲೋಕ್ರೆ 7ನೇ ರ್ಯಾಂಕ್, ತನ್ವಿ ಬಿ ಮಂಡೆಕೋಲು 7ನೇ ರ್ಯಾಂಕ್, ಶ್ರಾವ್ಯ ಪರಾಡ್ಕರ್ 8ನೇ ರ್ಯಾಂಕ್, ಕನ್ನಿಕಾ ರಮೇಶ್ ಭಟ್ 9ನೇ ರ್ಯಾಂಕ್ ಹಾಗೂ ತನ್ವಿ ಭಟ್ ಆವಳಮಠ 10ನೇ ರ್ಯಾಂಕ್. ಇವರೆಲ್ಲರ ಜೊತೆ ಮಾತನಾಡಿ ಇವರ ಯಶಸ್ಸಿನ ಹಾದಿ ಹಾಗೂ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಬನ್ನಿ ವೀಕ್ಷಕರೇ. ಪ್ರೀತಿಯ ಮಕ್ಕಳೇ, ನಿಮ್ಮ ಪೂರ್ತಿ ಹೆಸರು, ನಿಮ್ಮ ಊರು, ನಿಮ್ಮ ಕುಟುಂಬದವರ ಮತ್ತು ಕುಟುಂಬದಲ್ಲಿರುವಂತಹ ಸದಸ್ಯರ ಬಗ್ಗೆ ಇರುವಂತಹ ಮಾಹಿತಿಗಳು, ಅದೇ ರೀತಿ ನಿಮ್ಮ ತಂದೆ ತಾಯಿ, ಅವರ ವೃತ್ತಿ, ಇದರ ಕುರಿತು ಒಂದಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದಾ? ಹಾಗೆಯೇ ನೀವು ಕಲಿತಂತಹ ಶಾಲೆ, ಅಲ್ಲಿಯ ವಿದ್ಯಾಭ್ಯಾಸ, ಅದೇ ರೀತಿ ನೀವೊಬ್ಬ ರ್ಯಾಂಕ್ ಹೋಲ್ಡರ್ ಹೇಳುವಂತಹ ವಿಚಾರ ನಿಮ್ಮ ಕಿವಿಗೆ ತಲುಪಿದ ಕೂಡಲೇ ನಿಮ್ಮಲ್ಲಿ ಆದಂತಹ ಎಕ್ಸೈಟ್ಮೆಂಟ್, ನಿಮ್ಮ ಭಾವನೆಗಳು ಯಾವ ರೀತಿ ಎನ್ನುವುದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ? ಎಲ್ಲರಿಗೂ ನಮಸ್ಕಾರ. ನಾನು ಆದ್ಯ ಪಡ್ರೆ. ನಾನು ಕಾರ್ಕಳದ ತೆಳ್ಳಾರಿನವಳು. ನಾನು ಬದಿರಾಮ್ ಭಟ್ರ ಪುಳ್ಳಿ ಮತ್ತು ನನ್ನ ತಂದೆಯ ಹೆಸರು ಸತ್ಯನಾರಾಯಣ ಪಡ್ರೆ, ಅವರು ಅಗ್ರಿಕಲ್ಚರಿಸ್ಟ್. ತಾಯಿಯ ಹೆಸರು ವಿದ್ಯಾ ಪಡ್ರೆ, ಅವರು ಹೋಮ್ ಮೇಕರ್. ನನಗೆ ಸೆಕೆಂಡ್ PUC ಪರೀಕ್ಷೆಯಲ್ಲಿ 597 ಬಂದಿತ್ತು. ನಾನು ಕಾಮರ್ಸ್ ಸ್ಟ್ರೀಮ್ ತಕೊಂಡಿದ್ದೆ, ಅಂದ್ರೆ ಅದು ಸ್ಟೇಟಿಗೆ 4th ರ್ಯಾಂಕ್. ರಿವ್ಯಾಲ್ಯೂಷನ್ ಮುಂಚೆ 596 ಇತ್ತು, ಮತ್ತೆ ರಿವ್ಯಾಲ್ಯೂಷನ್ ಆಗಿ 1 ಮಾರ್ಕ್ ಬಂದು 597 ಆಗಿತ್ತು. ನಾನು ಕ್ರಿಯೇಟಿವ್ PU ಕಾಲೇಜ್ ಕಾರ್ಕಳದಲ್ಲಿ ಓದಿದ್ದೆ. ಕಾಮರ್ಸ್ ತಕೊಳ್ಳಿಕ್ಕೆ ನನಗೆ CA ಮಾಡ್ಬೇಕಂತ ಆಸೆ ಇತ್ತು, ಅದಕ್ಕೋಸ್ಕರ ಕಾಮರ್ಸ್ ಅನ್ನ ತಕೊಂಡಿದ್ದೆ. ಅದಾದ್ಮೇಲೆ ರಿಸಲ್ಟ್ ಬರುವಾಗ 595+ ಬರ್ತದಂತ ಗೊತ್ತಿತ್ತು. ನಮಸ್ತೆ, ನನ್ನ ಹೆಸರು ಕನಿಕಾ ರಮೇಶ್ ಭಟ್. ತಂದೆಯವರು ರಮೇಶ್ ಪದ್ಮನಾಭ್ ಭಟ್, ತಾಯಿ ಗಾಯತ್ರಿ ರಮೇಶ್ ಭಟ್, ಊರು ಬಿಳ್ಗಿ. ನಾ ಓದಿದ್ದ ಶಾಲೆ ಕೊಂಕಣ್ ಎಜುಕೇಷನ್ ಟ್ರಸ್ಟ್ ಕುಮಟಾ.
ಇನ್ನು ಕಾಲೇಜು ಸರಸ್ವತಿ PU ಕಾಲೇಜ್ ಕುಮಟಾ. ನನ್ನ ತಂದೆಯವರು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಮತ್ತು ತಾಯಿ ಹೌಸ್ ವೈಫ್. ನಾನು ಆಯ್ಕೆ ಮಾಡಿದ ಸ್ಟ್ರೀಮ್ ಸೈನ್ಸ್. ನಾನು ರಾಜ್ಯಕ್ಕೆ 9ನೇ ರ್ಯಾಂಕನ್ನು ಪಡೆದಿರುತ್ತೇನೆ. ನಮಸ್ತೆ, ನಾನು ಮೇಧಾಜಿ ಭಟ್, ಮಂಗಳೂರಲ್ಲಿ ಇರುತ್ತೇನೆ. ನನ್ನ ತಂದೆ ಗಿರಿಧರ್ ಭಟ್, ಅವರು ಇನ್ಶೂರೆನ್ಸ್ ಅಡ್ವೈಸರ್ ಹಾಗೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ತಾಯಿ ಸಂಧ್ಯಾ, ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುತ್ತಿದ್ದಾರೆ. ನಂದು ಕೇಮಾರು ಕುಟುಂಬ. ನಾನು LKGಯಿಂದ ಶಾರದಾ ವಿದ್ಯಾಲಯದಲ್ಲಿ ಕಲಿತೆ ಮತ್ತು PUC ಶಾರದಾ PU ಕಾಲೇಜಲ್ಲಿ. ನಾನು ಕಾಮರ್ಸ್ ಸ್ಟ್ರೀಮಲ್ಲಿ 99.1% ಸ್ಕೋರ್ ಮಾಡಿದೆ. ಸ್ಟೇಟ್ಗೆ 6th ರ್ಯಾಂಕ್. 6th ರ್ಯಾಂಕ್ ಅಂತ ಗೊತ್ತಾಗುವಾಗ ತುಂಬ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿಯೇ ಭಾರದ್ವಾಜ್. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಡೇಶ್ವಾಲಯ ಗ್ರಾಮದವಳು. ನನ್ನ ತಂದೆಯ ಹೆಸರು ಅಮಿತ್ ಕುಮಾರ್ BG. ನನ್ನ ತಾಯಿ ಶಿಲ್ಪಾ C. ನಾನು ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾನಗರ ಪೆರಾಜೆ ಮಾಣಿಯಲ್ಲಿ ಓದಿದ್ದೇನೆ. ಈ ಸಾಲಿನ 2026ನೇ SSLC ಪರೀಕ್ಷೆಯಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಹಾಗೂ ಬಂಟ್ವಾಳ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ನಮಸ್ತೆ, ನನ್ನ ಹೆಸರು ಸಂಪ್ರೀತ್ ಮಾಣಿಮುಲೆ. ನಾನು ಮಾಣಿಮುಲೆವನಾಗಿದ್ದು ಮಂಗಳೂರಿನಲ್ಲಿ ನೆಲೆಸಿದ್ದೇನೆ. ನನ್ನ ಅಪ್ಪ ಪ್ರತಾಪ್ ಮಾಣಿಮುಲೆ ಹಾಗೂ ಅಮ್ಮ ಸರಸ್ವತಿ ಭಟ್. ನನ್ನ ಮನೆಯಲ್ಲಿ ನನ್ನ ತಮ್ಮ, ಅಪ್ಪ ಹಾಗೂ ಅಮ್ಮ ಇದ್ದಾರೆ. ನಾನು LKGಯಿಂದ 10ನೇ ತರಗತಿಯವರೆಗೂ ಕೆನರಾ ಡೊಂಗರಕೇರಿಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತೇನೆ. ನಮಸ್ತೆ, ನಾನು ಶ್ರಾವ್ಯ P. ಭಟ್. ಈಗ ಗುಂಡೆಡ್ಕದಲ್ಲಿ ಇದ್ದೇನೆ. ನನ್ನ ತಂದೆ ಪಾಂಡುರಂಗ ಭಟ್ ಇಲ್ಲಿ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ ಹಾಗೂ ತಾಯಿ ವೀಣಾ P. ಭಟ್ ಗೃಹಿಣಿ. ನಂದು ಎರ್ಪಲೆ ಪರಾಡ್ಕರ್ ಕುಟುಂಬ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಾನು ಆದಿತ್ಯ ಬಿರ್ಲಾ ಪಬ್ಲಿಕ್ ಸ್ಕೂಲಲ್ಲಿ ಮುಗಿಸಿದ್ದೆ ಹಾಗೂ ಪ್ರೌಢಶಾಲೆ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ. ನಂತರ ಆಳ್ವಾಸ್ PU ಕಾಲೇಜಿನಲ್ಲಿ 600ಕ್ಕೆ 593 ಮಾರ್ಕ್ಸ್ ಗಳಿಸಿ ರಾಜ್ಯಕ್ಕೆ 7ನೇ ರ್ಯಾಂಕನ್ನು ಗಳಿಸಿದ್ದೆ. ರ್ಯಾಂಕ್ ಪಡೆದ ಕ್ಷಣ ನನಗೆ ತುಂಬ ಸಂತೋಷವಾಯಿತು. ನಮಸ್ತೆ, ನನ್ನ ಹೆಸರು ಸ್ತುತಿ ವಿನಯ್ ಲೋಖರೆ. ನಾನು ಬೆಂಗಳೂರಿನಲ್ಲಿ ಇರುತ್ತೇನೆ ಮತ್ತು ನನ್ನ ಶಾಲೆಯನ್ನು ನಾನು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಿಂದ ಮಾಡಿದ್ದೇನೆ ಮತ್ತು PU ಕಾಲೇಜನ್ನು ನ್ಯೂ ಹೊರೈಸನ್ PU ಕಾಲೇಜ್ ಕಸ್ತೂರಿ ನಗರಿಂದ ಮಾಡಿದ್ದೇನೆ. ನಾನು 12th ಸ್ಟ್ಯಾಂಡರ್ಡ್ PUC ಎಕ್ಸಾಮಿನಲ್ಲಿ 593 ಔಟ್ ಆಫ್ 600 ಪಡೆದು ಕರ್ನಾಟಕ ಸ್ಟೇಟ್ಗೆ 7th ರ್ಯಾಂಕ್ ಕಾಮರ್ಸ್ ಅಲ್ಲಿ ತೆಗೆದಿದ್ದೇನೆ. ನಮಸ್ತೆ, ನನ್ನ ಹೆಸರು ತನ್ವಿ. ನಮ್ಮ ಊರು ಮಂಡೆಕೋಲು ಸುಳ್ಯ. ನಾವು ಮಂಗಳೂರಿನಲ್ಲಿ ನೆಲೆಸಿದ್ದೇವೆ. ನನ್ನ ಅಪ್ಪ ಚಂದ್ರಶೇಖರ್ ಬಲೆಕ್ಕಳ ಸಾಫ್ಟ್ವೇರ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ನನ್ನ ಅಮ್ಮ ರಂಜನಾ ಚಂದ್ರಶೇಖರ್ ಹೋಮ್ ಮೇಕರ್. ನಾನು ಶಾರದಾ ಪದವಿ ಪೂರ್ವ ಕಾಲೇಜ್ ಕೊಡಿಯಾಲ್ಬೈಲ್ ಮಂಗಳೂರಿನಲ್ಲಿ ನನ್ನ ಫಸ್ಟ್ PUC ಹಾಗೂ ಸೆಕೆಂಡ್ PUC ವಿದ್ಯಾಭ್ಯಾಸವನ್ನು ಪಡೆದಿದ್ದೇನೆ. ಸೈನ್ಸ್ ಸ್ಟ್ರೀಮ್ ತಗೊಂಡು ಸೈನ್ಸ್ ಸ್ಟ್ರೀಮಲ್ಲಿ PCMB ತಗೊಂಡಿದ್ದೆ. ನಾನು ಸೆಕೆಂಡ್ PUC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿದ್ದೇನೆ ಎಂದು ಖುಷಿಯಲ್ಲಿ ಹೇಳಲು ಇಷ್ಟಪಡುತ್ತೇನೆ. ರಿಸಲ್ಟ್ ಬರುವ ದಿನ ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದೆ ಎಷ್ಟು ಬರ್ತದೆ ಅಂತ ಬಿಕಾಸ್ ಸಮ್ವೇರ್ ನಾನು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಆಕ್ಚುಲಿ ಹೇಳಬೇಕಂದ್ರೆ ರಿಸಲ್ಟ್ ಬಂದಾಗ ಚೂರು ಬೇಜಾರಾಯಿತು. ಯಾಕೆಂದರೆ ನಾನು ಇನ್ನೂ ಜಾಸ್ತಿ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇನ್ನೂ ಹೈಯರ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಒಮ್ಮೆ ನೋಡುವಾಗ ಫೀಲ್ ಆಯಿತು, ಬೇಜಾರಾಯಿತು. ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಅಚೀವ್ಮೆಂಟ್. ನಾನು ರಾಜ್ಯಕ್ಕೆ 7ನೇ ಪೊಸಿಷನ್ನಲ್ಲಿ ಬಂದೆ ಅಂತ ನನಗೆ ತುಂಬ ಹೆಮ್ಮೆ ಇದೆ ನನ್ನ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನ್ವಿ ಭಟ್. ನನ್ನ ಊರು ಬೆಂಗಳೂರು. ನಾನು ಆವಳ ಮಠದವಳು. ನನ್ನ ಅಪ್ಪನ ಹೆಸರು ಅನಂತ ಪದ್ಮನಾಭ ಭಟ್ ಹಾಗೂ ತಾಯಿ ಸ್ಮಿತಾ. ನನ್ನ ಅಪ್ಪ ಪುರೋಹಿತರು ಹಾಗೆ ಅಮ್ಮ ಹೋಮ್ ಮೇಕರ್. ಆ್ಯಂಡ್ ನಾನು ಹೈಸ್ಕೂಲ್ ಓದಿದ್ದು ಬೆಂಗಳೂರಲ್ಲಿ ಗುರುಕುಲ್ ಹೈಸ್ಕೂಲ್. ಆ್ಯಂಡ್ ನಾನು ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಓದಿದ್ದು ವಿವೇಕಾನಂದ PU ಕಾಲೇಜ್ ಪುತ್ತೂರು. ನಾನು PUCಯಲ್ಲಿ ಕಾಮರ್ಸ್ ಸ್ಟ್ರೀಮ್ ಆಯ್ಕೆ ಮಾಡಿದ್ದು. ಆ್ಯಂಡ್ ನನಗೆ ರಾಜ್ಯ ಮಟ್ಟದಲ್ಲಿ 10ನೇ ಸ್ಥಾನ ಸಿಕ್ಕಿದೆ ಕಾಮರ್ಸಲ್ಲಿ. ಆ್ಯಂಡ್ 591 ಸ್ಕೋರ್ ಮಾಡಿದ್ದೇನೆ. ನನಗೆ ಸ್ಟೇಟ್ ರ್ಯಾಂಕ್ ಬಂದಿದೆ ಅಂತ ಗೊತ್ತಾದಾಗ ತುಂಬ ಖುಷಿಯಾಯಿತು. ಎಕ್ಸ್ಪೆಕ್ಟ್ ಮಾಡಿದ್ದೆ, ಹಾಗೆ ಒಳ್ಳೆ ರ್ಯಾಂಕ್ ಬಂದಿದೆ. ನನಗೆ ತುಂಬ ಖುಷಿಯಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರೇಣ್ಯ. ನನ್ನ ಊರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಸ್ವರ್ಗ ಅಂತ ಹೇಳುವ ಸಣ್ಣ ಗ್ರಾಮ. ನನ್ನ ತಂದೆ ಹೆಸರು ಬಾಲಚಂದ್ರ ಭಟ್, ತಾಯಿ ಪ್ರಿಯಾ. ಇವರು ಕೃಷಿ ಮಾಡ್ತಾರೆ.
ನನ್ನ ಪ್ರಾಥಮಿಕ ಶಿಕ್ಷಣ ಸ್ವಾಮಿ ವಿವೇಕಾನಂದ AUP ಶಾಲೆ ಸ್ವರ್ಗದಲ್ಲಿ ನಡೆಯಿತು. ಹಾಗೆ ಪ್ರೌಢಶಾಲೆ ಸುಬೋಧ ಪ್ರೌಢಶಾಲೆ ಆರ್ಲಪದವು. ನನ್ನ PUC ಮತ್ತು ಡಿಗ್ರಿ ಶಿಕ್ಷಣ ಅಂಬಿಕಾ ಕಾಲೇಜ್ ಪುತ್ತೂರಿನಲ್ಲಿ ನಡೆಯಿತು. ಮತ್ತು ನನ್ನ MSc ಶಿಕ್ಷಣವು ಮಂಗಳೂರು ವಿಶ್ವವಿದ್ಯಾನಿಲಯ ಕೋಣಾಜಿಯಲ್ಲಿ ನಡೆಯಿತು. ನಾನು BScಯಲ್ಲಿ ನನಗೆ 3rd ರ್ಯಾಂಕ್ ಬಂತು. ಹಾಗೆಯೇ MScಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ 1st ರ್ಯಾಂಕ್ ಬಂತು. MSc ಮ್ಯಾಥಮೆಟಿಕ್ಸಲ್ಲಿ 1st ರ್ಯಾಂಕ್ ಬರುವಾಗ ತುಂಬ ಖುಷಿ ಆಯಿತು. ಮೊದಲಿಗೆ ನನಗೆ ನಂಬಿಕೆ ಬಂದಿರಲಿಲ್ಲ ನನಗೆ 1st ರ್ಯಾಂಕ್ ಬಂತು ಅಂತ ಹೇಳಿ. ಮತ್ತೆ ನಾನು ನನ್ನ ಗುರುಗಳ ಹತ್ರ ಕೇಳುವಾಗ ನಿಮಗೆ 1st ರ್ಯಾಂಕ್ ಬಂತು ಅಂತ ಹೇಳಿದರು. ಹಾಗೆ ತುಂಬ ಖುಷಿ ಆಯಿತು. ಮಕ್ಕಳೇ, ನಿಮ್ಮ ಈ ಗುರಿ ಸಾಧನೆಗೆ ನೀವು ಅನುಸರಿಸಿದಂತಹ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ ಯಾವುದು? ಅಂದರೆ ಈಗ ವಿಷಯವಾರು, ಈಗ SLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ MSc ಆಗಿರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಗಳಿರ್ತದಲ್ಲ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಇಂಗ್ಲೀಷ್, ಬೇರೆ ಬೇರೆ ಲ್ಯಾಂಗ್ವೇಜ್ಗಳು, ಇದನ್ನೆಲ್ಲ ಕಲಿಯುವಾಗ ನೀವು ಬಳಸಿದಂತಹ ಅತ್ಯಂತ ಹೆಚ್ಚು ಮಾರ್ಕ್ ಪಡೀಲಿಕ್ಕೆ ನೀವು ಬಳಸಿದಂತಹ ವಿಧಾನಗಳು ಯಾವುದು? ಕಷ್ಟವಾದ ಪಾಠಗಳನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಾಯ್ತು, ಹೇಗೆ ಅರ್ಥ ಮಾಡಿಕೊಳ್ತಾ ಇದ್ದೀರಾಯ್ತು, ಪರೀಕ್ಷೆಯ ಸಮಯದಲ್ಲಿ ಒತ್ತಡವನ್ನು ನೀವು ನಿಭಾಯಿಸಿದಂತಹ ರೀತಿ ಹೇಗೆ ಹೇಳ್ಬಹುದಾ? ಸಬ್ಜೆಕ್ಟ್ ಅಪ್ರೋಚ್ ಮತ್ತೆ ಸ್ಮಾರ್ಟ್ ಸ್ಟಡಿ ಬಗ್ಗೆ ಹೇಳೋದಾದ್ರೆ, ಎಕ್ಸಾಮ್ ಮುಂಚೆ ತುಂಬಾ ಎಲ್ಲ ಸಬ್ಜೆಕ್ಟ್ ಇದು ತುಂಬಾ ಕ್ವೆಶನ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿರುವ ಡಿಫಿಕಲ್ಟ್ ಕ್ವೆಶನ್ಸ್ ಅನ್ನೆಲ್ಲ ಒಂದು ಸಬ್ಜೆಕ್ಟ್ ಇದ್ದು ಒಂದೊಂದು ಬುಕ್ ಅಂತ ಮೇಂಟೈನ್ ಮಾಡ್ತಿದ್ದೆ. ಹಾಗೆ ಅದು ಎಕ್ಸಾಮ್ ಮುಂಚೆ ಅದನ್ನ ರಿವೈಸ್ ಮಾಡ್ಕೊಳ್ತಿದ್ದೆ. ಸೊ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಡಿಫಿಕಲ್ಟ್ ಕ್ವೆಶನ್ಸ್ ಅಂತ ಬಂದಾಗ ಇದೆಲ್ಲ ನಾನು ಎಲ್ಲೋ ಓದಿದ್ದೆ ಅಂತಾನೆ ಅನಿಸ್ತಿತ್ತು. ಅದು ಬಿಟ್ಟು ಹೇಳೋದಾದ್ರೆ ಎಲ್ಲ ಡಿಫಿಕಲ್ಟ್ ಅಂತ ಅನಿಸಿರುವ ಸಬ್ಜೆಕ್ಟ್ ಅನ್ನೆಲ್ಲ ಬರೆದು ಕಲಿತಿದ್ದೆ. ಬಿಕಾಸ್ ಕಾಮರ್ಸ್ ಅಲ್ಲಿ ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಎಲ್ಲ ಥಿಯರಿ ಸಬ್ಜೆಕ್ಟ್ ಇರೋದ್ರಿಂದ ನಾವು ಅದರದ್ದು ಶಾರ್ಟ್ ನೋಟ್ಸ್ ಮಾಡಿ ನಾವು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಿತ್ತು. ಇನ್ನು ಓದುವಾಗ ಅಂತ ಬರುವಾಗ ನನಗೆ ಸೈಲೆಂಟ್ ಎನ್ವಿರಾನ್ಮೆಂಟ್ ಇದ್ರೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಆಗ್ತದೆ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಎಕ್ಸಾಮ್ ಟೈಮಲ್ಲಿ ಮಾರ್ನಿಂಗ್ 8 to ಈವ್ನಿಂಗ್ 8 ಕಾಲೇಜಲ್ಲೇ ಓದ್ತಿದ್ದೆ. ಸೊ ಮನೆಗೆ ಬರುವಾಗ ನಂದು ಆಲ್ರೆಡಿ ಓದೇ ಆಗ್ತಿತ್ತು. ಆಮೇಲೆ ರಿಲ್ಯಾಕ್ಸ್ ಆಗ್ಲಿಕ್ಕಂತ ಸ್ವಲ್ಪ ಹೊತ್ತು ಫೋನ್ ಯೂಸ್ ಮಾಡಿ ಆರಾಮ್ಸೆ ನೆಕ್ಸ್ಟ್ ಡೇ ಹೇಳ್ತಿದ್ದೆ. ನಾನು ಅನುಸರಿಸಿದ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ ಅಂದರೆ ಆನ್ಲೈನ್ ಯಾವುದೇ ರಿಸೋರ್ಸಸ್ ಯೂಸ್ಫುಲ್ ಅನಿಸಿದ್ರೆ ಯುಟಿಲೈಸ್ ಮಾಡ್ತಿದ್ದೆ. ಇನ್ನು ಹೆಚ್ಚಿಗೆ ಕ್ವೆಶನ್ ಸಾಲ್ವ್ ಮಾಡ್ತಿದ್ದೆ. ಕಷ್ಟವಾದ ಟಾಪಿಕ್ಗಳನ್ನು ಮತ್ತೆ ಮತ್ತೆ ರಿವೈಸ್ ಮಾಡ್ತಿದ್ದೆ. ಇನ್ನು ಪರೀಕ್ಷೆ ಹತ್ತಿರ ಬಂದಾಗ ನನಗೇನು ಸ್ಟ್ರೆಸ್ ಆಗಲಿಲ್ಲ. CET ಟೈಮಲ್ಲಿ ಸ್ವಲ್ಪ ಆಗಿತ್ತು ಅಷ್ಟೇ. ನನಗೆ ಎಕ್ಸಾಮ್ಸ್ ಚೆನ್ನಾಗಿ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಓದ್ತಾ ಇದ್ದೆ. ರ್ಯಾಂಕ್ ಬರಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರಲಿಲ್ಲ. ನನಗೆ ಕಾಮರ್ಸ್ ಸಬ್ಜೆಕ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಸೊ ಅದನ್ನು ಚೂಸ್ ಮಾಡಿದೆ. ನಾನು ಆದಷ್ಟು ಡೈಲಿ ಓದ್ತಾ ಇದ್ದೆ ಮತ್ತು ಡೌಟ್ಸ್ ಎಲ್ಲ ರೆಗ್ಯುಲರ್ಲಿ ಕ್ಲಿಯರ್ ಮಾಡ್ತಾ ಇದ್ದೆ. ನಾನು ಕಾಲೇಜಲ್ಲಿ ಕ್ಲಾಸಸ್ಸನ್ನು ಅಟೆಂಟಿವ್ಲಿ ಕೇಳ್ತಾ ಇದ್ದೆ ಹಾಗೂ ಮನೆಗೆ ಬಂದು ಇಂಟರ್ನೆಟ್ ಕೂಡ ರೆಫರ್ ಮಾಡ್ತಾ ಇದ್ದೆ. ಟೀಚರ್ಸ್ ಹತ್ರ ಕೇಳಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಳ್ತಾ ಇದ್ದೆ. ಕಷ್ಟವಾದ ಟಾಪಿಕ್ಸ್ಗಳನ್ನು ಪುನಃ ರಿವೈಸ್ ಮಾಡ್ತಾ ಇದ್ದೆ. ಮತ್ತು ಪರೀಕ್ಷೆ ಟೈಮಲ್ಲಿ ಸಂಗೀತವನ್ನು ಕೇಳಿ ಒತ್ತಡವನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಕೇವಲ 1 ವರ್ಷದ ಶ್ರಮವಲ್ಲ, ಪ್ರಾಥಮಿಕ ಶಾಲೆಯಿಂದ ರೂಢಿಸಿಕೊಂಡ ಶಿಸ್ತಿನ ಫಲ. ಕೊನೆ ಕ್ಷಣದ ಓದಿನ ಬದಲು ಪ್ರತಿದಿನ ನಡೆಸಿದ ಪಾಠವನ್ನು ಅಂದೇ ಓದಿ ಮುಗಿಸುತ್ತಿದ್ದೆ. ಅಭ್ಯಾಸ ಮಾಡಲು ಸೂತ್ರಗಳನ್ನು ಬರೆದಿಟ್ಟು ಪ್ರತಿದಿನ 1 ಗಂಟೆ ಅಭ್ಯಾಸ ಮಾಡಲು ಮೀಸಲಿಡುತ್ತಿದ್ದೆ. ವಿಜ್ಞಾನದಲ್ಲಿ ಹಲವು ರೀತಿಯ ಡಯಾಗ್ರಾಮ್ಗಳನ್ನು ಮಾಡಲು ಪ್ರತಿದಿನ ಅಭ್ಯಾಸ ಮಾಡಿ ಫ್ಲೋ ಚಾರ್ಟ್ಗಳನ್ನು ತಯಾರಿಸಿದ್ದೆ. ಆಮೇಲೆ ಸಮಾಜ ವಿಜ್ಞಾನದಲ್ಲಿ ಐತಿಹಾಸಿಕ ಘಟನೆಗಳು ಹಾಗೂ ಇಸವಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಟೈಮ್ ಲೈನನ್ನು ತಯಾರಿಸುತ್ತಿದ್ದೆ. ಭಾಷೆಗಳಲ್ಲಿ ವ್ಯಾಕರಣಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದೆ. ಬರವಣಿಗೆಯ ಶೈಲಿಗೆ ಅತ್ಯಂತ ಆದ್ಯತೆಯನ್ನು ನೀಡುತ್ತಿದ್ದೆ. ನನಗೆ ಯಾವಾಗಲೂ ಡೌಟ್ ಬಂದಾಗ ಕೂಡ ಶಿಕ್ಷಕರ ಬಳಿ ತಕ್ಷಣ ನಿವಾರಣೆ ಮಾಡಿಕೊಳ್ಳುತ್ತಿದ್ದೆ. ಹಾಗೂ ಒತ್ತಡದ ಸಮಯದಲ್ಲಿ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವುದು, ಚಿತ್ರ ಬಿಡಿಸುವುದು ಅಥವಾ ಇತರ ಕಥೆ ಪುಸ್ತಕಗಳನ್ನು ಓದಿ ನನ್ನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೆ. ನನಗೆ ಉತ್ತಮ ಅಂಕವನ್ನು ಪಡೆದಾಗ ನನಗೆ ತುಂಬ ಸಂತೋಷವಾಯಿತು. ಹಾಗೆ ನನ್ನ ತಂದೆ ತಾಯಿ ಹಾಗೂ ಶಿಕ್ಷಕರ ಖುಷಿಯನ್ನು ನೋಡಿ ನನ್ನ ಖುಷಿ ಇನ್ನೂ ಸಹ ಹೆಚ್ಚಾಯಿತು. SSLCಯಲ್ಲಿ ಓದಲು ನಿರ್ದಿಷ್ಟ 1ರಿಂದ 1.5 ಗಂಟೆ ಓದುತ್ತಿದ್ದೆ ದಿನಾಲು. ಎಕ್ಸಾಮ್ ಹತ್ತಿರ ಬರುತ್ತಿದ್ದಾಗ ಸ್ವಲ್ಪ ಓದುವ ಸಮಯ ಏನಿದೆ ಅದು ಜಾಸ್ತಿ ಆಗ್ತಿತ್ತು. ಹಾಗೆ ಕಾನ್ಸಂಟ್ರೇಷನ್ 1ರಿಂದ 1.5 ಗಂಟೆ
ಕಾನ್ಸಂಟ್ರೇಷನ್ ಇಟ್ಟು ಓದ್ತಿದ್ದೆ. ನಿರ್ದಿಷ್ಟ ಮ್ಯಾಥ್ಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಾಗಿರಲಿ, ಇಲ್ಲ ಅಂದರೆ ಸೋಷಿಯಲ್ ಸೈನ್ಸ್ ಕೋರ್ ಸಬ್ಜೆಕ್ಟ್ ಸೈನ್ಸ್ ಆಗುವುದು, ಅದರದ್ದು ಬರ್ದು ಪ್ರಾಕ್ಟೀಸ್ ಮಾಡುವುದು, ಅದು ಒಂದು ಟೆಕ್ನಿಕ್ ಆಗಿದ್ರೆ, ಇನ್ನೊಂದು ಕಡೆ ಓಲ್ಡ್ ಪೇಪರ್ಸ್, LBA ಬುಕ್ಸ್ ಅಥವಾ ಸೀನಿಯರ್ಸ್ನವರದು ನೋಟ್ಸ್ ಅಥವಾ ಅವರದ್ದು ಕ್ವಶನ್ ಪೇಪರ್ಸ್ ಕೇಳಿ ಅಭ್ಯಾಸ ಮಾಡೋದು, ಅದು ಇನ್ನೊಂದು ಟೆಕ್ನಿಕ್ ಆಗಿದೆ. ಓದುವ ರೀತಿಯಲ್ಲಿ ಬದಲಾವಣೆಗಳನ್ನು ಹೇಳುವುದಾದರೆ 9ನೇ 8ನೇ ಕ್ಲಾಸಿನವರೆಗೆ ಆದರೆ ಡೈಲಿ ಓದುವ ಪ್ರಾಕ್ಟೀಸ್ ಏನು ಅಷ್ಟು ಇರಲಿಲ್ಲ. ಆದರೆ 10ನೇ ಕ್ಲಾಸಿಗೆ ಬರುವಾಗ ಆ ದಿನದ ಪಾಠವನ್ನು ಆ ದಿನವೇ ಓದಿ ಮುಗಿಸಿ ಅಥವಾ ವಿದಿನ್ 2 days ಆ ಚಾಪ್ಟರ್ ಅನ್ನು ಕವರ್ ಮಾಡಿ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ದೆ. ನಾನು ಪ್ರತಿದಿನ ಕಾಲೇಜಿನಲ್ಲಿ ಮಾಡಿದ ಪಾಠವನ್ನು ಮನೆಗೆ ಬಂದು ಕನ್ಸಿಸ್ಟೆಂಟ್ ಆಗಿ ಓದುತ್ತಿದ್ದೆ. ಹಾಗೂ ಕಾಮರ್ಸ್ ಸ್ಟ್ರೀಮಲ್ಲಿ ಇದ್ದ ವಿಷಯಗಳು ನನಗೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಹಾಗಾಗಿ ಕಾಮರ್ಸ್ ಸ್ಟ್ರೀಮನ್ನು ನಾನು ಆಯ್ಕೆ ಮಾಡಿದೆ PUCಯಲ್ಲಿ. ಮತ್ತು ಎಂತಾದರೂ ಡೌಟ್ಸ್ ಇದ್ದರೆ ಕಾಲೇಜಿನಲ್ಲಿಯೇ ನಾನು ಲೆಕ್ಚರರ್ಸ್ ಹತ್ರ ಕ್ಲಿಯರ್ ಮಾಡಿಕೊಂಡು ಬರ್ತಿದ್ದೆ. ನಾನು ನನ್ನ ಕ್ಲಾಸಸ್ಗಳನ್ನು ಆದಷ್ಟು ರೆಗ್ಯುಲರ್ಲಿ ಅಟೆಂಡ್ ಮಾಡುತ್ತಿದ್ದೆ. ಹಾಗೂ ಎಂಥ ಡೌಟ್ಸ್ ಇದ್ದರೂ ನನ್ನ ಲೆಕ್ಚರರ್ಸ್ ಹಾಗೂ ಫ್ರೆಂಡ್ಸಿನೊಂದಿಗೆ ಮಾತಾಡಿಕೊಂಡು ಕ್ಲಿಯರ್ ಮಾಡಿಕೊಳ್ಳುತ್ತಿದ್ದೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬ್ ಅಥವಾ ಇಂಟರ್ನೆಟ್ಟನ್ನು ರೆಫರ್ ಮಾಡಿ ಕ್ಲಿಯರ್ ಮಾಡಿಕೊಳ್ಳುತ್ತಿದ್ದೆ. ಮತ್ತು ನನಗೆ ಕಷ್ಟವಾದ ಟಾಪಿಕ್ಸ್ಗಳನ್ನು ನಾನು ಇಂಟರ್ನೆಟ್ಟನ್ನು ರೆಫರ್ ಮಾಡಿಕೊಂಡೇ ಕ್ಲಿಯರ್ ಮಾಡಿಕೊಳ್ಳುತ್ತಿದ್ದೆ. ನಂತರ ಪರೀಕ್ಷೆ ಹತ್ತಿರ ಬರುವಾಗ ಒತ್ತಡವನ್ನು ನಾನು ಮನೆಯವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ ಕಮ್ಮಿ ಮಾಡಿಕೊಳ್ಳುತ್ತಿದ್ದೆ. I have taken commerce after my 10th standard because as a professional career I am looking at chartered accountancy after 12th standard, and the suitable subjects for it were the commerce with math combination. As my daily routine, I went to college every day without missing it, which is where half my syllabus and concepts were clear, so I didn't have to attend any tuitions afterwards. And hard subjects, I made sure to start studying my hard subjects from before only, so it didn't accumulate and become a pressure during the exam times. As my exams were nearing, I made sure to solve more and more question papers rather than just focus on the conceptual learning from the textbook. Solving question papers helped me analyze and approach the questions better when it came to examinations. ಈ ಸಾಧನೆಯ ಹಿಂದೆ ನನ್ನ ಪ್ರಯಾಣ ಹೇಗಿತ್ತು ಅಂತ ಹೇಳಬೇಕಿದ್ರೆ, ನಾನು ಕನ್ಸಿಸ್ಟೆಂಟ್ ಹಾಗೂ ಫೋಕಸ್ಡ್ ಸ್ಟಡಿ ಮಾಡ್ತಿದ್ದೆ ಮತ್ತು ಆ ದಿನಕ್ಕೊಂದು ಟಾರ್ಗೆಟ್ ಇರ್ತಿದ್ದೆ, ಇಷ್ಟು ಅಚೀವ್ ಮಾಡಬೇಕಂತ, ಮತ್ತು ಅದನ್ನು ಫಿನಿಶ್ ಮಾಡ್ತಿದ್ದೆ. ಸೊ ದ್ಯಾಟ್ ಹೆಲ್ಪ್ ಮಿ ಅಲಾಟ್. ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರೆಫರ್ ಮಾಡಿದ್ರೆ ನಮಗೊಂದು ಐಡಿಯಾ ಸಿಗ್ತದೆ, ಹಾಗೂ ರಿಪೀಟೆಡ್ ರಿವಿಷನ್ಸ್ ತುಂಬ ಹೆಲ್ಪ್ ಆಗ್ತದೆ. ಮತ್ತು ದ ಕೀ ಕಾನ್ಸೆಪ್ಟ್ ಇಸ್ ದ್ಯಾಟ್ ನಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಬಿಕಾಸ್ ನಮಗೆ ಕಾನ್ಸೆಪ್ಟ್ ಸ್ಟ್ರಾಂಗ್ ಇದ್ರೆ ನಮಗೆ ಎಂಥ ಡಿಫಿಕಲ್ಟ್ ಕ್ವೆಶನ್ ಸಾಲ್ವ್ ಮಾಡುವ ಪರಿಸ್ಥಿತಿಯಲ್ಲಿ ಇರ್ತೇವೆ ನಾವು. ಮತ್ತೆ ನಾನು ಸೈನ್ಸ್ ಸ್ಟ್ರೀಮಲ್ಲಿ PCMB ತಗೊಂಡ ಕಾರಣ ನನಗೆ ಬಯಾಲಜಿ ಫೀಲ್ಡಲ್ಲಿ ಮುಂದುವರಿಸಲು ಅದು ಪ್ರೇರಣೆ ನೀಡಿದೆ. ಹಾಗೂ ನನ್ನ ಡೈಲಿ ಸ್ಟಡಿ ರುಟೀನ್ ಬಗ್ಗೆ ಹೇಳಬೇಕಿದ್ರೆ, ನಾನು ಆ ವೀಕಿನ ಎಕ್ಸಾಮ್ ಶೆಡ್ಯೂಲ್ ಪ್ರಕಾರ ನಾನು ಪ್ಲಾನ್ ಮಾಡ್ತಿದ್ದೆ. ಬೆಳಿಗ್ಗೆ ಕಾಲೇಜಿಗೆ ಹೋಗೋ ಮೊದಲು 1-2 ಗಂಟೆ ಓದ್ತಿದ್ದೆ, ಮತ್ತು ಕಾಲೇಜಿಂದ ಬಂದು ಆ ದಿನದ ಪೋರ್ಷನ್ ಫಸ್ಟ್ ಓದಿ ಮುಗಿಸ್ತಿದ್ದೆ. ಮತ್ತು ಆ ದಿನ ಎಂತಾದ್ರು ಹೋಮ್ವರ್ಕ್ ಇದ್ರೆ ಅಥವಾ ಆಕ್ಟಿವಿಟೀಸ್ ಇದ್ರೆ ಫಿನಿಶ್ ಮಾಡ್ತಿದ್ದೆ. ಮತ್ತು ಇಷ್ಟು ಸ್ಪೆಸಿಫಿಕ್ ಕಾರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ಅಂತ ಇರ್ತಿದ್ದೆ, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದ ಕ್ವೆಶನ್ ಪ್ರಾಕ್ಟೀಸಿಗೆ ಅಂತ ನಾನು ಪ್ಲಾನ್ ಮಾಡ್ತಿದ್ದೆ. ನಾವು ಫಾಲೋ ಮಾಡಿದ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ ಬಗ್ಗೆ ಹೇಳಬೇಕಂದ್ರೆ, ನಾನು ಎಷ್ಟು ಗಂಟೆಗಳು ಓದ್ತೇನೆ ಅದು ಮ್ಯಾಟರ್ ಆಗುದಿಲ್ಲ. ವಾಟ್ ಮ್ಯಾಟರ್ಸ್ ಇಸ್ ದ್ಯಾಟ್ ನಾನು ಎಷ್ಟು ಹೊತ್ತು ಪ್ರೊಡಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಓದ್ತಾನೆ ಅದು ಮ್ಯಾಟರ್ ಆಗ್ತದೆ. ಸೊ ನಾನು ಓದುವಷ್ಟು ಹೊತ್ತು ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಡೀಟೇಲ್ ಸ್ಟಡಿ ಮಾಡ್ತಿದ್ದೆ. ಸೊ ಅದೊಂದು ಹೆಲ್ಪ್ ಆಯ್ತು ನನಗೆ. ಮತ್ತೆ ಸೆಕೆಂಡ್ ಥಿಂಗ್ ಎಂತ ಅಂದ್ರೆ, ನಾನು ಇದು ಲಾಸ್ಟ್ ಮಿನಿಟ್ ಸ್ಟಡಿಯಲ್ಲಿ ಒಂಚೂರು ಸಹ ಬಿಲೀವ್ ಮಾಡುದಿಲ್ಲ. ಯಾಕೆಂದ್ರೆ ಈ 2 ವರ್ಷದಲ್ಲಿ ಸಿಕ್ಕಾಪಟ್ಟೆ ಓದ್ಲಿಕ್ಕೆ ಇರ್ತದೆ. ಸೊ ಲಾಸ್ಟ್ ಮೂಮೆಂಟ್ ಎಂತ ಅಂತ ಸ್ಟಡಿ ಮಾಡ್ಲಿಕ್ಕೆ ಆಗುತ್ತೆ, ಅದು ವರ್ಕೇ ಆಗುದಿಲ್ಲ. ಸೊ ಅದರ ಬದಲು ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಇಸ್ ದ್ಯಾಟ್ ವಿಚ್ ಹೆಲ್ಪ್ ಮೀ ಅಂಡ್ ಇಟ್ ವಿಲ್ ಹೆಲ್ಪ್ ಎವ್ರಿ ಒನ್, ಐ ಆಮ್ ಶೋರ್ ಅಬೌಟ್ ಇಟ್, ಇಸ್ ದ್ಯಾಟ್ ಎವ್ರಿ ಡೇ ಸ್ಟಡಿ ಆನ್ ಅ ಡೈಲಿ ಬೇಸಿಸ್. ಎವ್ರಿ ಡೇ ಓದಿದ್ರೆ ಮತ್ತು ರಿಪೀಟೆಡ್ ರಿವಿಷನ್ ಮಾಡಿದ್ರೆ ನಿಮ್ಗೆ ಲಾಸ್ಟ್ಗೆ ಗೊತ್ತೇ ಆಗುದಿಲ್ಲ. ಲಾಸ್ಟ್ ಎಕ್ಸಾಮಿನ ಹಿಂದಿನ ಒಮ್ಮೆ ಗ್ಲಾನ್ಸ್ ಮಾಡಿದ್ರೆ ಸಾಕು,
ಆಗ ನಮಗೆ ಪರ್ಫೆಕ್ಟ್ ಆಗಿರ್ತೇವೆ ನಾವು ಎಕ್ಸಾಮ್ ಟೈಮ್. ಸೊ ಅದು ಇಟ್ ಹೆಲ್ಪ್ ಮಿ ಅ ಲಾಟ್ ಟು ಟಾಪ್ ದ ಎಕ್ಸಾಮ್, ಅದು ಮಾಡ್ತೀನಿ. ಮತ್ತೆ ಇನ್ನೊಂದು ಎಂತ ಅಂದ್ರೆ ನಾನು ಅಂದ್ರೆ ಟಾಪಿಕ್ಸ್ ಅನ್ನು ಬೈ ಹಾರ್ಟ್ ಮಾಡೋದು ಅದು ವರ್ಕ್ ಆಗುದಿಲ್ಲ, ಯಾಕಂದ್ರೆ ಇವತ್ತು ಬೈ ಹಾರ್ಟ್ ಮಾಡಿದ್ರೆ ನಾಳೆ ಮರೀತದೆ. ಸೊ ನಾನೆಂತ ಮಾಡಿದ್ದೆ, ನಾನು ಫಸ್ಟಿಗೆ ನಾನು ಎಂತ ಟಾಪಿಕ್ ಆದ್ರೂ ಆ ಕಾನ್ಸೆಪ್ಟ್ ಅನ್ನೋದು ಕ್ಲಿಯರ್ ಮಾಡ್ತಿದ್ದೆ. ನಂಗೆ ಆ ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗಿ ಅರ್ಥ ಆಗ್ಬೇಕು, ಅಂದ್ರೆ ಮಾತ್ರ ನಂಗೆ ಇನ್ನು ಸ್ಟಡಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ಅದೆಲ್ಲ ಹೆಲ್ಪ್ ಆಯ್ತು. ಇನ್ನು ನಾನು ಸಬ್ಜೆಕ್ಟ್ಸ್ ಅನ್ನು ಹೇಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಅನ್ನು ಹೇಗೆ ಕಲಿತಿದ್ದೆ ಅಂದ್ರೆ, ಈಗ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಗೆ ಮೇನ್ ಆಗಿ ನಾನು ಸಾಲ್ವ್ ಮಾಡ್ತಿದ್ದೆ, ತುಂಬಾ ಸಾಲ್ವ್ ಮಾಡ್ತಿದ್ದೆ. ಆಗ ಎಕ್ಸಾಮ್ಗೆ ಎಂತ ಮಿಸ್ಟೇಕ್ ಆಗೋದಿಲ್ಲ. ಮತ್ತು ಫಿಸಿಕ್ಸ್ ಡಿರೈವೇಷನ್ಸ್ ಅನ್ನು ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೆ, ಅದು ಕೂಡ ಹೆಲ್ಪ್ ಆಯ್ತು. ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲರಿಗೆ ಕಷ್ಟ ಆಗೋದು, ಕೆಮಿಸ್ಟ್ರಿಯಲ್ಲಿ ಎಲ್ಲರಿಗೆ ಕಷ್ಟ ಆಗೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರ ರಿಯಾಕ್ಷನ್ಸ್ ತುಂಬಾ ರಿಯಾಕ್ಷನ್ಸ್ ಉಂಟು ಈ ಇಯರ್ ಅಲ್ಲಿ, ಸೆಕೆಂಡ್ ಇಯರ್ ಅಲ್ಲಿ ಎಸ್ಪೆಷಲಿ. ಸೊ ನಾನೆಂತ ಮಾಡ್ತಿದ್ದೆ, ಎವ್ರಿ ಡೇ ಆ ಚಾಪ್ಟರ್ಸ್ ಅನ್ನು ನಾನು 2-3 minutes ಅಲ್ಲಿ ಫಾಸ್ಟ್ ರಿವಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಎಲ್ಲ ರಿಯಾಕ್ಷನ್ಸ್ ಒಮ್ಮೆ ಕವರ್ ಆಗ್ತಿತ್ತು. ಸೊ ಎಕ್ಸಾಮ್ ಬರುವಾಗ ಐ ವಿಲ್ ಬಿ ಪರ್ಫೆಕ್ಟ್ ಇನ್ ದಟ್. ಸೊ ಅದು ಕೂಡ ಹೆಲ್ಪ್ ಆಯ್ತು. ಮತ್ತು ಈ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಬರುವ ಫಾರ್ಮುಲಾಸ್ ಅನ್ನು ರಿಪೀಟೆಡ್ ಆಗಿ ರಿವಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ನಾನು ಟ್ರೈ ಮಾಡಿದೆ, ಅದು ನನಗೆ ಹೆಲ್ಪ್ ಆಯ್ತು. ಯಾಕಂದ್ರೆ ತುಂಬಾ ಫಾರ್ಮುಲಾಸ್ ಇರ್ತದಲ್ಲ, ಲಾಸ್ಟ್ ಮೊಮೆಂಟ್ ಎಕ್ಸಾಮ್ಗೆ ಕನ್ಫ್ಯೂಸ್ ಆಗುವ ಚಾನ್ಸಸ್ ತುಂಬಾ ಉಂಟು. ಸೊ ನಾನು ಎವ್ರಿ ಡೇ ಅದನ್ನು ಓದುವ ಕಾರಣ ನನಗೆ ಅದು ಕೂಡ ಹೆಲ್ಪ್ ಆಯ್ತು. ಬಯಾಲಜಿಗೆ ಬರುವಾಗ ಬಯಾಲಜಿಯಲ್ಲಿ ಸಿಕ್ಕಾಪಟ್ಟೆ ಟರ್ಮ್ಸ್ ಉಂಟು, ಎಲ್ಲ ಮೆಮರೈಸ್ ಮಾಡ್ಲಿಕ್ಕೆ ಇರ್ತದೆ ಆ ಟರ್ಮ್ಸ್ ಎಲ್ಲ. ಸೊ ನಾನು ಅದನ್ನ ಎವ್ರಿ ಡೇ ಓದ್ತಿದ್ದೆ, ಬಯಾಲಜಿ ಎವ್ರಿ ಡೇ ಬೆಳಿಗ್ಗೆ ಎದ್ದಾದ್ರೂ ಓದ್ತಿದ್ದೆ. ಸೊ ಅದು ನನಗೆ ಫೈನಲ್ ಎಕ್ಸಾಮ್ಸಿಗೆ ಆಗುವಾಗ ನನಗೆ ಎಲ್ಲ ಕೂಡ ಪರ್ಫೆಕ್ಟ್ ಆಯ್ತು. ಸೊ ಇದೆಲ್ಲ ಸಬ್ಜೆಕ್ಟ್ ಬಗ್ಗೆ ಹೇಳ್ತಿದ್ದೆ. ಈಗ ಕಷ್ಟ ಟಾಪಿಕ್ ಗಳನ್ನ ನಾನು ಹೀಗೆ ಕಲಿತಿದ್ರೆ ಅಂದ್ರೆ, ಕಷ್ಟ ಟಾಪಿಕ್ ಗಳನ್ನ ಕೂಡ ನಾವು ಫೋಕಸ್ ಮಾಡ್ಬೇಕಾಗ್ತದೆ, ಅದು ಇಂಪಾರ್ಟೆಂಟ್. ಸೊ ನಾನು ಎಂತ ಮಾಡ್ತಿದ್ದೆ, ಈ ಕಷ್ಟ ಒಂದು ಚಾಪ್ಟರ್ ಕಷ್ಟ ಅಂತ ಆದ್ರೆ ಆ ಚಾಪ್ಟರ್ ಅನ್ನ ಚಿಕ್ಕ ಚಿಕ್ಕ ಟಾಪಿಕ್ ಗಳಿಗೆ ಡಿವೈಡ್ ಮಾಡ್ತಿದ್ದೆ. ಮತ್ತೆ ಆ ಚಿಕ್ಕ ಚಿಕ್ಕ ಟಾಪಿಕ್ ಗಳನ್ನು ಈಗ ದ ಹೋಲ್ ಟಾಪಿಕ್ ಇಸ್ ಲೆಂದಿ, ಎಲ್ಲ ಒಂದು ದಿನದಲ್ಲಿ ನಾನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ಲ ಒಂದಿನ ಓದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ, ಆಗುದೇ ಇಲ್ಲ ಅದು. ಸೊ ನಾನೆಂತ ಮಾಡ್ತಿದ್ದೆ, ಈ ಚಿಕ್ಕ ಚಿಕ್ಕ ಟಾಪಿಕ್ ಗಳನ್ನ ಎವ್ರಿ ಡೇ ಸ್ವಲ್ಪ ಓದ್ತಿದ್ದೆ. ಮತ್ತೆ ಹಾಗೆ ಪುನಃ ಓದಿದ್ರೆ ಈ ಕಷ್ಟ ಟಾಪಿಕ್ ಗಳನ್ನ ಎಕ್ಸಾಮ್ ಆಗುವಾಗ ಅದು ಕೂಡ ಪರ್ಫೆಕ್ಟ್ ಆಗ್ತದೆ. ಮತ್ತೆ ಎಕ್ಸಾಮ್ ಹತ್ರ ಬರುವಾಗ ಅದ್ರ ಸ್ಟ್ರೆಸ್ ಬಗ್ಗೆ ಹೇಳ್ಬೇಕಿದ್ರೆ, ಹೌದು ಎಲ್ಲರಿಗೆ ಎಕ್ಸಾಮ್ ಹತ್ರ ಬರುವಾಗ ಸ್ಟ್ರೆಸ್ ಆಗ್ತದೆ, ಇದು ಸಹಜ. ಬಟ್ ಅಂದ್ರೆ ಆ ಟೈಮಲ್ಲಿ ಸ್ಟ್ರೆಸ್ ಆಗ್ತದೆ. ಸೊ ಬಿ ಕಾನ್ಫಿಡೆಂಟ್ ಇನ್ ಯೋರ್ ಸೆಲ್ಫ್. ನಾವೀಗ ಇಷ್ಟು ಸಮಯ ಓದಿದ್ದೇವೆ, ಈ 2 ವರ್ಷ ಓದಿದ್ದೇವೆ, ಸೊ ಎಂತ ಹೆದರ್ಲಿಕ್ಕಿಲ್ಲ. ಎಕ್ಸಾಮ್ ಟೈಮ್ ಬರುವಾಗ ಕಾನ್ಫಿಡೆನ್ಸ್ ಇರಲಿ ನಮ್ಮಲ್ಲಿ. ನನ್ನಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು, ನನಗೆ ಮಾಡ್ಲಿಕ್ಕೆ ಆಗ್ತದೆ, ಎಂತ ಮರೆಯುವುದು ಬೇಡ ಅಂತ. ಸೊ ನಾನು ಮತ್ತೆ ಒಳ್ಳೆ ಮಲಗಿ ಹೋಗಿ, ನಿದ್ದೆಯನ್ನು ಯಾರು ಕೂಡ ಸ್ಯಾಕ್ರಿಫೈಸ್ ಮಾಡಬಾರ್ದು. ಸೊ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಎಕ್ಸಾಮಿನ ಹಿಂದಿನ ದಿನ ಜಸ್ಟ್ ಒಮ್ಮೆ ಗ್ಲಾನ್ಸ್ ಮಾಡಿದ್ರೆ ಸಾಕು. ಬಿಕಾಸ್ ನಮ್ಗೆ ಎಲ್ಲ ಓದ್ಲಿಕ್ಕೆ ಆಗುದಿಲ್ಲ, ಒಮ್ಮೆ ರಿವೈಸ್ ಮಾಡಿ ಹೋಗಿ ಕಾನ್ಫಿಡೆನ್ಸ್ ಇದ್ದು ಬರೀರಿ ಎಕ್ಸಾಮ್. ಆಬ್ವಿಯಸ್ಲಿ ಎಲ್ಲರೂ ಕೂಡ ಒಳ್ಳೆ ಮಾಡ್ಲಿಕ್ಕೆ ಆಗ್ತದೆ. ನಾನು ಈ ರ್ಯಾಂಕ್ ತೆಗಿಬೇಕಂತ ಅಂದರೆ ಈ ರ್ಯಾಂಕ್ ತೆಗಿಲಿಕ್ಕೋಸ್ಕರ ನಾನು ತುಂಬ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಮಾಡಿದ್ದೇನೆ. ಸೊ ಸ್ಮಾರ್ಟ್ ವರ್ಕ್ ಜಾಸ್ತಿ ಮಾಡಿದ್ದೇನೆ. ಹಾಸ್ಟೆಲಲ್ಲಿ ತುಂಬ ಓದ್ತಿದ್ದೆ, ಆಗ ಅಂದರೆ ತುಂಬ ಟೈಮ್ ಓದ್ತಿದ್ದೆ ನಾನು. ಆಮೇಲೆ ಒಂದು ಕರೆಕ್ಟ್ ರುಟೀನ್ ಫಾಲೋ ಮಾಡ್ತಿದ್ದೆ. ಆಮೇಲೆ ನನಗೆ ಕಾಮರ್ಸ್ ತಗೊಳ್ಳುವ ರೀಸನ್ ಎಂತ ಅಂದರೆ, ನನಗೆ ಮುಂಚೆಯಿಂದ ಥಿಯರಿ ಅಂದರೆ ತುಂಬ ಇಷ್ಟ. ಮತ್ತು ನನಗೆ CS ಕಂಪನಿ ಸೆಕ್ರೆಟ್ರಿ ಮಾಡಬೇಕು ಅಂತ ಮುಂಚೆಯಿಂದ ಒಂದು ಗೋಲ್ ಇತ್ತು. ಸೊ ನಾನು ಕಾಮರ್ಸ್ ಫೀಲ್ಡಿಗೆ ಹೋದ್ದು. ಮತ್ತು ರುಟೀನ್ ನಾನು ಹಾಸ್ಟೆಲಲ್ಲಿ ಹೇಗೆ ಫಾಲೋ ಮಾಡ್ತಿದ್ದೆ ಅಂದರೆ, ನಮಗೆ ಹಾಸ್ಟೆಲಲ್ಲಿ ಸ್ಟಡಿ ಅವರ್ಸಿಗೆ ಒಂದಿಷ್ಟು ಟೈಮಿಂಗ್ಸ್ ಅಂತ ಇತ್ತು. ಆ ಟೈಮಿಂಗ್ಸಲ್ಲಿ ಸ್ಟಡಿ ಮಾಡ್ತಿದ್ದೆ. ಆಮೇಲೆ ಬಾಕಿ ಟೈಮಲ್ಲಿ ನನ್ನ ಡೈಲಿ ವರ್ಕ್ ಎಲ್ಲ ಮಾಡ್ತಿದ್ದೆ. ಸೊ ಹೀಗೆ 2 ಬ್ಯಾಲೆನ್ಸ್ ಮಾಡ್ತಿದ್ದೆ. ಮಾಡಿದ ಫೀಲ್ಡ್ ಮ್ಯಾಥಮೆಟಿಕ್ಸ್ ಫೀಲ್ಡಿಗೆ ಹೋಗ್ಲಿಕ್ಕೆ ಕಾರಣ ನಮ್ಮ ಪ್ರಾಥಮಿಕ ಶಿಕ್ಷಕರಾದ ವೆಂಕಟ ವಿದ್ಯಾಸಾಗರ್ ಸರ್. ಅವರು ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಚಟುವಟಿಕೆಗಳ ಮೂಲಕ ಮಾಡಿಸ್ತಾ ಇದ್ರು. ಇದನ್ನು ನೋಡಿ ನಾನು ಕೂಡ ಉತ್ತಮ ಗಣಿತ ಶಿಕ್ಷಕಿ ಆಗ್ಬೇಕು ಅಂತ ಹೇಳಿ ಆಸೆ ಮೂಡಿತ್ತು. BScಯಲ್ಲಿ ರ್ಯಾಂಕ್ ಬಂದ ಕಾರಣ ಇನ್ನೂ ಓದಿದ್ರೆ ಇನ್ನೂ ಉತ್ತಮ ಸಾಧನೆ ಮಾಡ್ಬೋದು ಅಂತ ಅನಿಸಿತ್ತು. ಹಾಗೆ ಓದ್ತಾ ಇದ್ದೆ. MScಯಲ್ಲಿ ಫಸ್ಟ್ ರ್ಯಾಂಕ್ ಬಂತು. ಓದುವ ವಿಧಾನದ ಬಗ್ಗೆ ಕೇಳೋದಾದ್ರೆ, ಫಸ್ಟ್ ನಾನು ಕಾಲೇಜಲ್ಲಿ ಲಿಸನಿಂಗ್ ಸ್ಕಿಲ್ ಅಂತ ಹೇಳ್ತೇನೆ. ನಾವೆಷ್ಟು ಕೇಳ್ತೇವೋ ಅಷ್ಟು ನಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಆಗ್ತದೆ. ನಾವು ತರಗತಿಯಲ್ಲಿ ಎಷ್ಟು ಕೇಳ್ತೇವೋ ಅದನ್ನು ಸಂಜೆ ಬಂದು ನಮ್ಮದೇ ಶೈಲಿಯಲ್ಲಿ ಬರಿಬೇಕು. ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ನಾನು ಅನುಸರಿಸಿದ ಸ್ಟಡಿ ಟೆಕ್ನಿಕ್ ಅಂದರೆ, ಕ್ಲಾಸಲ್ಲಿ ಪಾಯಿಂಟ್ಸ್ ಬರ್ಕೊಳ್ತಿದ್ದೆ. ಪಾಯಿಂಟ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಅದೇ ದಿನ ಸಂಜೆ ಕ್ಲಿಯರ್ ಮಾಡಿಕೊಳ್ತಿದ್ದೆ.
ಹಾಗೆ ಕರೆಕ್ಟ್ ಕೇಳ್ತಿದ್ದೆ. ಅದೇ ಒಂದು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಅಂತ ಹೇಳ್ಬೋದು. ಹಾಗೆ ನನ್ನ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಲ್ವಾ, ಅದರಲ್ಲಿ ಥಿಯರಮ್ಸ್ ಜಾಸ್ತಿ ಬರ್ತದೆ. ಸೊ ಆ ಥಿಯರಮ್ಸ್ ಎಲ್ಲ ಬರೆದು ಕಲಿತಿದ್ದೆ ಮತ್ತು ನಾನು ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಇದರಿಂದ ನನಗೆ ಕಲಿಯೋದಕ್ಕೆ ಈಸಿ ಆಗ್ತಿತ್ತು. ಹಾಗೆ ಎಕ್ಸಾಮ್ ಟೈಮಲ್ಲಿ ಒತ್ತಡ ಹೇಗೆ ನಿಭಾಯಿಸ್ತಿದ್ರಿ ಅಂದರೆ, ಒತ್ತಡ ಆಗ್ತಿತ್ತು, ಬಟ್ ನಾನು ನನ್ನ ಶೈಲಿಯಲ್ಲೇ ಪಾಯಿಂಟ್ಸ್ ಎಲ್ಲ ಬರ್ಕೊಂಡು ರೆಡಿ ಇದ್ದದ್ರಿಂದ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಗ್ತಿತ್ತು. ಮಕ್ಕಳೇ, ಗುರಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಪಾಠಪುಸ್ತಕಗಳು ಮಾತ್ರ ಸಾಲದು ಅಲ್ವಾ? ಅದರೊಂದಿಗೆ ಇತರ ಪಠ್ಯೇತರ ಚಟುವಟಿಕೆಗಳು ಕೂಡ ಬೇಕಾಗ್ತದೆ. ಹಾಗಾದರೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿದಂತಹ ಅಥವಾ ನೀವು ನಡೆಸ್ತಾ ಬಂದಂತಹ ಪಠ್ಯೇತರ ಚಟುವಟಿಕೆಗಳು ಯಾವುದು? ನಿಮ್ಮ ಹವ್ಯಾಸಗಳು ಯಾವುದು? ನೀವು ಸ್ಟ್ರೆಸ್ ಬಂದಾಗ ಏನು ಮಾಡ್ತಾ ಇದ್ರಾಯ್ತು? ಹಾಗೆ ಓದು ಮತ್ತು ಹವ್ಯಾಸಗಳ ನಡುವೆ ನೀವು ಹೇಗೆ ಸಮತೋಲನವನ್ನು ಕಾಯ್ದುಕೊಂಡ್ರಿ? ಸ್ವಲ್ಪ ವಿವರಿಸಬಹುದಾ? ನನಗೆ ಮ್ಯೂಸಿಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಹಾರ್ಮೋನಿಯಮನ್ನು ಕಲಿತಾ ಇದ್ದೇನೆ. ನಾನು ಎರಡನ್ನೂ ಆದಷ್ಟು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಓದುವಾಗ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಓದ್ತಾ ಇದ್ದೆ, ಹಾಗೂ ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೆ. Apart from academics, I am a classical dancer, Bharatanatyam dancer that I have been pursuing for the last 10 to 12 years. When it comes to balancing both academics and dance, I made sure to continue both of them and quit neither until my exams were there. I have also performed most recent performance of mine was in the Hindu Samajotsav performance where I had given a dance program. ನನ್ನ ಹವ್ಯಾಸಗಳು ಕ್ರೋಶೆ ಮಾಡುವುದು ಹಾಗೂ ನಾವೆಲ್ಸ್ ಓದುವುದು. ಓದುವ ಸಮಯದಲ್ಲಿ ನಾನು ನನ್ನ ಪಾಠಗಳನ್ನು ಗಮನವಿಟ್ಟು ಓದುತ್ತಿದ್ದೆ ಹಾಗೂ ಫ್ರೀ ಟೈಮ್ ಸಿಕ್ಕಿದಾಗ ಈ ಆಕ್ಟಿವಿಟೀಸನ್ನು ಮಾಡುತ್ತಿದ್ದೆ. ಅಕಾಡೆಮಿಕ್ಸ್ ಬಿಟ್ಟು ಹೇಳೋದಾದ್ರೆ ನನಗೆ ಡ್ರಾಯಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ಫ್ರೀ ಟೈಮಲ್ಲೆಲ್ಲ ಪೇಂಟಿಂಗ್ಸ್ ಮಾಡ್ತಾ ಇರ್ತೇನೆ. ಪ್ರತಿಭಾ ಕಾರಂಜಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. 4 ವರ್ಷದಿಂದ ಉಡುಪಿ ಡಿಸ್ಟ್ರಿಕ್ಟ್ ಅನ್ನ ಸ್ಟೇಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೇನೆ. ಈ ವರ್ಷ 3rd ಬಂದಿತ್ತು. ಹೈಸ್ಕೂಲಲ್ಲಿ ಒಮ್ಮೆ ಇರುವಾಗ 1 ವರ್ಷ ಫಸ್ಟ್ ಬಂದಿತ್ತು. ಅದು ಬಿಟ್ರೆ ಫುಟ್ಬಾಲ್ ಟೂರ್ನಮೆಂಟ್, ಅದರಲ್ಲೂ ಕೂಡ ನಮ್ಮ ಕಾಲೇಜ್ ಟೀಮ್ಗೆ ಡಿಸ್ಟ್ರಿಕ್ಟ್ ಅಲ್ಲಿ 2nd ಬಂದಿತ್ತು. ಹಾಗೆ ಸ್ಟೇಟ್ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅನ್ನು ರೆಪ್ರೆಸೆಂಟ್ ಮಾಡುವ ಚಾನ್ಸ್ ಸಿಕ್ಕಿತ್ತು. ಹಾಗೆ 2nd PU ಅಂತ ಹೇಳಿ ಖಾಲಿ ಸ್ಟಡೀಸ್ ಅಂತ ಇರ್ಲಿಲ್ಲ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಾಗೆ ಎಲ್ಲದರಲ್ಲೂ ಕೂಡ ಏನಾದ್ರೂ ಒಂದು ಕಲೀಲಿಕ್ಕೆ ಸಿಕ್ತಿತ್ತು. ಅದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲ ಡಿಸಿಪ್ಲಿನ್ ಆಗಿರ್ಬೋದು, ಹಾಗೆ ಎಲ್ಲವನ್ನ ಕಲೀಲಿಕ್ಕೆ ಸಿಕ್ತಿತ್ತು. ಪುಸ್ತಕಗಳನ್ನು ಹೊರತಾಗಿ ನನಗೆ ಹಾಡು ಹೇಳುವುದು ಮತ್ತು ಡ್ರಾಯಿಂಗ್ ಮಾಡೋ ಹವ್ಯಾಸ ಇತ್ತು. 2 ವರ್ಷಗಳ ಕಾಲ ನಾನು ಅದ್ರ ಬಗ್ಗೆ ಲಕ್ಷ್ಯನೇ ಕೊಡಲಿಲ್ಲ, ಬರೀ ಸ್ಟಡೀಸ್ ಬಗ್ಗೆ ಲಕ್ಷ್ಯ ಕೊಡ್ತಿದ್ದೆ. ಓದಿನ ಹೊರತಾಗಿ ನನ್ನ ಇತರ ಹವ್ಯಾಸಗಳು ಸಂಗೀತ ಕಲಿಕೆಯಲ್ಲಿದೆ. ಜೂನಿಯರ್ ಎಕ್ಸಾಮ್ ಆಗಿದೆ, ಈಗ ಸೀನಿಯರ್ ಕ್ಲಾಸಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೇನೆ. ಇನ್ನು ಚಿತ್ರಕಲೆಯಲ್ಲಿ ನನಗೆ ತುಂಬಾ ಆಸಕ್ತಿ ಇದೆ. ಡ್ರಾಯಿಂಗ್ ಪೇಂಟಿಂಗ್ ಅಂದರೆ ನನಗೆ ತುಂಬಾ ಇಷ್ಟ. ಮತ್ತು ನನ್ನ ಇತರ ಪ್ರತಿಭೆಗಳು, ನಾನು ಹಲವಾರು ಭಗವದ್ಗೀತಾ ಪಠಣ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಶಸ್ತಿಗಳು ನನಗೆ ದೊರಕಿವೆ. ಹಾಗೂ ನನಗೆ ಸಂಸ್ಕೃತದಲ್ಲಿ ತುಂಬ ಆಸಕ್ತಿ ಇದೆ. ಕಾಲೇಜಲ್ಲಿ ನಡೆದ ಎಲ್ಲ ಸಂಸ್ಕೃತ ಪ್ರೋಗ್ರಾಮ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಾಗೂ ಸಂಸ್ಕೃತ ಭಾಷಣ ಸ್ಪರ್ಧೆ ಆಗಲಿ ಅಥವಾ ಹಲವಾರು ಸ್ಪರ್ಧೆಗಳಲ್ಲಿ ಕೂಡ ನನಗೆ ಪ್ರಶಸ್ತಿಗಳು ದೊರಕಿವೆ. ಮತ್ತು ನನಗೆ ಭಾಷಣ, ಸ್ಪೀಚಸ್ ಕಾಲೇಜಲ್ಲಿ ಯೂಶಲಿ ಪ್ರೋಗ್ರಾಮ್ಸಿಗೆ ನಾನು MC ಎಲ್ಲ ಕೊಡ್ತಿದ್ದೆ. ನನಗೆ ಅದೆಲ್ಲ ತುಂಬ ಇಷ್ಟ. ಈಗ ಈ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತು ಕಲಿಕೆ ಇದನ್ನು ಹೇಗೆ ಸೈಡ್ ಬೈ ಸೈಡ್ ಮ್ಯಾನೇಜ್ ಮಾಡ್ತಿದ್ದೆ ಅಂದರೆ, ಈ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಈಗ ಎಕ್ಸಾಮ್ ಹತ್ರ ಬರುವಾಗ ನಾನು ಯಾವ ಆಕ್ಟಿವಿಟೀಸ್ಗೆ ಹೋಗ್ತಿರ್ಲಿಲ್ಲ, ಯಾಕೆಂದರೆ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಬಟ್ ಈಗ ಎಕ್ಸಾಮ್ ಆಯಿತು, ಇನ್ನು ಎಷ್ಟು ಟೈಮ್ ಉಂಟು ಅಂತೆಲ್ಲ ಇರುವಾಗ ನಾನು ಇಂಥ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಟ್ ಈ ಕಾಂಪಿಟೇಷನ್, ಈ ಪ್ರಾಕ್ಟೀಸ್ ಟೈಮಲ್ಲಿ ಈ ಓದೋದನ್ನು ಬಿಡಬಾರ್ದು. ಸೈಡ್ ಬೈ ಸೈಡ್ ಅಪ್ ಟು ಡೇಟ್ ಇರಬೇಕು. ಆ ದಿನ ಮಾಡಿದ ಆ ದಿನ ಓದಬೇಕು. ಆಗ ಲಾಸ್ಟಿಗೆ ಎಂತ ಸ್ಟ್ರೆಸ್ ಆಗೋದಿಲ್ಲ ಮತ್ತು ನಾವು ಅಪ್ ಟು ಡೇಟ್ ಇರ್ತೇವೆ. ಮತ್ತೆ ಈ ಆಕ್ಟಿವಿಟೀಸ್ ಅನ್ನು ಒಂದು ಡಿಸ್ಟ್ರಾಕ್ಷನ್ ಅಂತ ತಗೊಳ್ಳೋ ಬದಲು ನಾವು ಸ್ಟ್ರೆಸ್ ಬಸ್ಟರ್ ಆಗಿ ತಗೊಳ್ಬೇಕು. ಯಾಕಂದ್ರೆ ನಮಗೆ 24/7 ನಮ್ಮನ್ನು ಓದಲಿಕ್ಕೆ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಪ್ರೊಡಕ್ಟಿವ್ ಸಹ ಇರುದಿಲ್ಲ. ಸೊ ನಮಗೆ ಸ್ಮಾಲ್ ಬ್ರೇಕ್ಸ್ ಬೇಕು. ಸೊ ಇಂಥ ಆಕ್ಟಿವಿಟೀಸ್ ಅಲ್ಲಿ ಎಂಗೇಜ್ ಆಗೋ ಕಾರಣ ನಮಗೊಂದು ರಿಲ್ಯಾಕ್ಸೇಷನ್ ಸಿಗ್ತದೆ. ಸೊ ಈ ವೇಯಲ್ಲಿ ನಾನು ಇದೆರಡನ್ನು ಕೂಡ ಮ್ಯಾನೇಜ್ ಮಾಡ್ತಿದ್ದೆ. ಮತ್ತೆ 10th ಕಂಪೇರ್ ಮಾಡಿದ್ರೆ ನಾನು ಈ 2 ವರ್ಷ ಈ ಆಕ್ಟಿವಿಟೀಸ್ ಅನ್ನು ಅಟೆಂಡ್ ಮಾಡಿದ್ದು ಕಮ್ಮಿ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಹಲವಾರು ಎಕ್ಸಾಮ್ಸ್ ಇರ್ತದೆ. ಸೊ ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ಐ ವಾಸ್ ಪಾರ್ಟಿಸಿಪೇಟಿಂಗ್. ನನಗೆ ಅದರಿಂದ ಖುಷಿ ಸಿಗ್ತದೆ. ಔಟ್ ಆಫ್ ಸ್ಟಡೀಸ್ ಹೇಳೋದಂದರೆ ನಾನು ತುಂಬ ಎಕ್ಸ್ಟ್ರೋವರ್ಟ್ ಪರ್ಸನ್. ಎಲ್ಲರ ಜೊತೆ ತುಂಬ ಮಿಂಗಲ್ ಆಗ್ತೇನೆ. ಆಮೇಲೆ ನಂದು ಹಾಬೀಸ್ ಅಂದರೆ ನಾನು ಹಾಡಾಡ್ತೇನೆ, ಆಮೇಲೆ ಡ್ಯಾನ್ಸ್ ಮಾಡ್ತೇನೆ, ಆಮೇಲೆ ಕುಕಿಂಗ್ ಮಾಡ್ತೇನೆ. ಸೊ
ಈಗ ಎರಡನ್ನು ಹೇಗೆ ನನ್ನ ಹಾಬೀಸ್ ಮತ್ತು ಸ್ಟಡೀಸ್ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೆ ಅಂದರೆ ನಮಗೆ ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ತುಂಬ ಸಪೋರ್ಟ್ ಮಾಡ್ತಿದ್ರು. ಸೊ ನಾನು ಸ್ಟಡೀಸ್ ಜೊತೆಗೆ ನಮ್ಮದು ಕಲ್ಚರಲ್ ಇವೆಂಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಸಿಂಗಿಂಗ್ ಕಾಂಪಿಟಿಷನ್ಸಲ್ಲೆಲ್ಲ. ಸೊ ಅವರು ತುಂಬ ನಮಗೆ ಬೆಂಬಲ ನೀಡ್ತಿದ್ರು ಕಾಲೇಜ್ನವರು. ಸೊ ಹೀಗೆ ನಾನು ನನ್ನ ಸ್ಟಡಿ ಮತ್ತು ನನ್ನ ಹಾಬೀಸ್ ಮಧ್ಯೆ ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ಕೊಂಡಿರ್ತಿದ್ದೆ. ನನ್ನ ಹವ್ಯಾಸಗಳು, ನಾನು ಝೆಂಟಾಂಗಲ್ ಆರ್ಟ್ ಮಾಡ್ತೇನೆ, ಹಾಗೆ ಚುಟುಕುಗಳನ್ನು ಬರಿತೇನೆ. ಓದುದು ಒತ್ತಡ ಅಂತ ಅನಿಸುವಾಗ ಝೆಂಟಾಂಗಲ್ ಆರ್ಟ್ ಮಾಡ್ತಿದ್ದೆ. ಪುಸ್ತಕಗಳ ಹೊರಗಿನ ವ್ಯಕ್ತಿತ್ವ ಬಗ್ಗೆ ಹೇಳುವುದಾದರೆ, ನಾನು ಹಲವು ಲಿಟ್ರರಿ ಕಾಂಪಿಟೇಷನ್ಸ್ ಆಗಲಿ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್, ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಾಗೂ ಚೆಸ್ ಟೂರ್ನಮೆಂಟ್ಸ್, ವಾಲಿಬಾಲ್ ಆಡುವುದು ಇತ್ಯಾದಿ ಹವ್ಯಾಸಗಳನ್ನು ಇಟ್ಟುಕೊಂಡಿದ್ದೆ. ಹಾಗೆ ಇನ್ಸ್ಟ್ರೂಮೆಂಟಲ್ಲಿ ಕೀಬೋರ್ಡ್ ಅನ್ನು ನುಡಿಸ್ತಿದ್ದೆ. ಸೊ ಬರೀ ಓದುವುದು ಮಾತ್ರ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿಯೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆದ್ರಿಂದ ಒಂದು ಒತ್ತಡ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಿತ್ತು. ಹಾಗೆ ಓದಲಿಕ್ಕೆ ಮತ್ತೆ ಮೈಂಡ್ ರಿಫ್ರೆಶ್ ಆಗ್ತಿತ್ತು. ನಿಮ್ಮ ಸಾಧನೆಯಲ್ಲಿ ನಿಮ್ಮ ಪೋಷಕರ ಪಾತ್ರ ಏನು? ಅದೇ ರೀತಿ ನಿಮ್ಮ ಗುರುಗಳು ನಿಮ್ಮನ್ನು ಯಾವ ರೀತಿ ಪ್ರೋತ್ಸಾಹಿಸಿದ್ದಾರೆ? ಹಾಗೆ ನಿಮ್ಮ ಈ ಸಾಧನೆ ಮಾಡಬೇಕು ಅಂತ ಆದ್ರೆ ನಿಮಗೆ ಪ್ರೇರಣಾ ಶಕ್ತಿ ಯಾವುದು ಹೇಳ್ಬೋದಾ? ನನಗೆ ಕಾಲೇಜಲ್ಲಿ ಟೀಚರ್ಸ್ ಹಾಗೂ ಪ್ರಿನ್ಸಿಪಲ್ ತುಂಬ ಹೆಲ್ಪ್ ಮಾಡ್ತಿದ್ದರು. ಮನೆಯಲ್ಲಿ ಕೂಡ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಹೆಚ್ಚು ಪ್ರೇರಿಸಿದ ವ್ಯಕ್ತಿ ನನ್ನ ಹಾರ್ಮೋನಿಯಂ ಗುರುಗಳು. ಅವರು ಕಾಮರ್ಸ್ ಲೆಕ್ಚರರ್. ಸೊ ಅವರು ಸಹ ನನಗೆ ತುಂಬ ಪ್ರೇರಣೆ ನೀಡುತ್ತಿದ್ದರು. ನನ್ನ ಸಾಧನೆಯಲ್ಲಿ ನನ್ನ ಪೋಷಕರು ಹಾಗೂ ಗುರುಗಳು ನನ್ನ ಮೂಲ ಪ್ರೇರಣೆ ಹಾಗೂ ಬೆಂಬಲ ಆಗಿದ್ದರು. ಶಾಲೆಯಲ್ಲಿ ನನ್ನ ಗುರುಗಳು ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಹೇಳಿಕೊಡುವುದು ಅಥವಾ ಡೌಟ್ ಕ್ಲಿಯರಿಂಗ್ ಮಾಡಿ ನನಗೆ ಸಹಾಯ ಮಾಡುತ್ತಿದ್ದರು. ಮನೆಯಲ್ಲಿ ಪೋಷಕರು ನನಗೆ ಮೋಟಿವೇಶನ್ ನೀಡುವುದು, ಸಪೋರ್ಟ್ ನೀಡುವುದು ಮಾಡುತ್ತಿದ್ದರು. ನನ್ನ ಸಾಧನೆಗೆ ಪೋಷಕರು ತುಂಬಾ ಸಹಾಯ ಮಾಡಿದ್ದಾರೆ. ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ, ಅಮ್ಮನಿಗೆ ಶಿಕ್ಷಕಿ ಆಗ್ಬೇಕು ಅಂತ ಹೇಳುವ ಕನಸಿತ್ತು. ಆ ಕನಸನ್ನು ನನ್ನ ಮೂಲಕ ನೆರವೇರಿಸಲಿಕ್ಕೆ ಅವರು ತುಂಬಾ ಪ್ರೇರಣೆ ನೀಡಿದ್ದಾರೆ. ಹಾಗೆ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಒಂದು ಪರೀಕ್ಷೆಯಲ್ಲಿ ಉತ್ತಮ ಮಾರ್ಕ್ ಬಂತು ಅಂತ ಹೇಳಿದ್ರೆ ಸಾಕು, ಅವ್ರು ನನಗೆ ಇಷ್ಟವಾದ ಗಿಫ್ಟ್ಸ್ ತಂದು ಕೊಡ್ತಿದ್ರು. ಉದಾಹರಣೆಗೆ ಹೇಳಿದ್ರೆ ಪೆನ್ ಇರ್ಬೋದು, ನಂಗೆ ಇಷ್ಟವಾದ ತಿಂಡಿ ಎಲ್ಲ ತಂದು ಕೊಡ್ತಿದ್ರು. ಇದರಿಂದ ಅವರಿಗೆ ನನ್ನ ಮೇಲಿರುವ ಪ್ರೀತಿ ನನಗೆ ಗೊತ್ತಾಗ್ತಿತ್ತು. ಇನ್ನೂ ಉತ್ತಮ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳೋ ಆಸೆ ನಂಗೆ ಆಗ್ತಿತ್ತು. ಹಾಗೆ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಮಾಸ್ಟರ್ಸ್ ತನಕ ಯಾವೆಲ್ಲ ಗುರುಗಳು ಬಂದಿದ್ರು ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರು. ಓದು, ನಿನ್ನಿಂದ ಆಗ್ತದೆ, ನನಗೆ ಯಾವುದೇ ಡೌಟ್ ಬಂದರೂ ಸಾಕು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಿದ್ರು. ಹಾಗೆ ನೆಕ್ಸ್ಟ್ ನನ್ನನ್ನು ಪ್ರೇರೇಪಿಸಿದ ಘಟನೆ, ಓದಲಿಕ್ಕೆ ಪ್ರೇರೇಪಿಸಿದ ಘಟನೆ ಅಥವಾ ವ್ಯಕ್ತಿ ಅಂತ ಹೇಳೋದಿದ್ರೆ, ನಾನು 10th ತನಕ ಕನ್ನಡ ಮೀಡಿಯಂ ಮಾಡಿದ್ದು. ನೆಕ್ಸ್ಟ್ PU ಇಂಗ್ಲಿಷ್ ಮೀಡಿಯಮ್. ಹಾಗೆ ಇಂಗ್ಲಿಷ್ ಮೀಡಿಯಮು ಹಾಗೆ ಸೈನ್ಸ್ ಕೂಡ. ಆ ಫೀಲ್ಡಿಗೆ ಹೋಗುವಾಗ ಹೇಳ್ತಿದ್ರು, ನಿನ್ನಿಂದ ಆಗ್ತದಾ ಕನ್ನಡ ಮೀಡಿಯಮಿಂದ ಇಂಗ್ಲಿಷ್ ಮೀಡಿಯಮಿಗೆ ಹೋದರೆ ಆಗ್ತದಾ ಅಂತ ಹೇಳ್ತಾ ಇದ್ರು. ಏನು ಆಗದೆ, ಏನು ಸಾಧ್ಯ ಇಲ್ಲ ಅಂತ ಹೇಳೋದನ್ನು ನಾನು ಯೋಚಿಸಿ ಓದ್ತಾ ಇದ್ದೆ. ಪರೀಕ್ಷೆ ಸಮಯದಲ್ಲಿ ನನ್ನ ಪೋಷಕರು ಅಂಕಗಳಿಗಾಗಿ ನನಗೆ ಒತ್ತಡವನ್ನು ಹೇಳಲಿಲ್ಲ. ಹಾಗೂ ನನ್ನ ಶಿಕ್ಷಕರು ಹಗಲಿರುಳು ನನ್ನ ಸಂಶಯವನ್ನು ಪರಿಹರಿಸುತ್ತಿದ್ದರು. ಪರೀಕ್ಷೆಯ ಹಿಂದಿನ ದಿವಸ ಕೂಡ ನನ್ನ ಪ್ರಶ್ನೆಗಳಿಗೆ ಸ್ಪಂದಿಸುತ್ತಿದ್ದರು. ನನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು. ನನ್ನ ಕಾಲೇಜಿನಲ್ಲಿ ನನ್ನ ಎಲ್ಲ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೂ ಮನೆಯಲ್ಲಿ ನನ್ನ ತಂದೆ ತಾಯಿ ನನ್ನ ಓದು ಬರಹಗಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ನೀಡುತ್ತಿದ್ದರು. ಮತ್ತು ನನಗೆ ಹೆಚ್ಚು ಪ್ರೇರೇಪಿಸಿದ ವ್ಯಕ್ತಿ ಅಂದರೆ ನನ್ನ ಅಣ್ಣ. ಅವರು ನನಗೆ ಗೊತ್ತಿಲ್ಲದ ವಿಷಯದಲ್ಲಿ ಗೈಡ್ ಮಾಡುತ್ತಿದ್ದರು. ಇನ್ನು ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ, ಪೇರೆಂಟ್ಸ್ ಆಗಲಿ, ನಮ್ಮ ಕಾಲೇಜ್ ಟೀಚರ್ಸ್ ಆಗಲಿ, ಅಲ್ಲಿದ್ದು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಏನೇ ಡೌಟ್ ಇರಲಿ ಅಥವಾ ಕನ್ಫ್ಯೂಷನ್ಸ್ ಇರಲಿ ಕುತ್ಕೊಂಡು ಕ್ಲಿಯರ್ ಮಾಡ್ತಿದ್ರು. ರಿಸಲ್ಟ್ ಪ್ರಿಪ್ರೇಟರೀಸ್ ಇದು ರಿಸಲ್ಟ್ ಬರುವಾಗ ಅದರ ಅನಾಲಿಸಿಸ್ ಮಾಡಿ ಯಾರು ಯಾವ ಸಬ್ಜೆಕ್ಟ್ ಅಲ್ಲಿ ಇಂಪ್ರೂವ್ ಆಗ್ಬೇಕಂತೆಲ್ಲ ಹೇಳ್ತಿದ್ರು. ಸೊ ಅದು ತುಂಬಾ ಮೋಟಿವೇಟ್ ಮಾಡ್ತಿದ್ರು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇನ್ನೂ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ. ನನ್ನ ಪೋಷಕರು ಎಲ್ಲ ಹಂತದಲ್ಲೂ ನನಗೆ ಬೆಂಬಲಿಸಿದ್ದಾರೆ. ಗುರುಗಳು ಒಳ್ಳೆಯ ಪಾತ್ರ ವಹಿಸಿದ್ದಾರೆ. ಇನ್ನು ಏನಾದ್ರು ಡೌಟ್ ಇದ್ದರೆ ನಾನು ಮ್ಯಾಥಮೆಟಿಕ್ಸ್ ಇದ್ದರೆ ಅಪ್ಪನ ಹತ್ರ ಕೇಳ್ತಿದ್ದೆ. ಬೇರೆ ಡೌಟ್ ಇದ್ದರೆ ಯೂಟ್ಯೂಬ್, ChatGPT ಏನಾದರೂ ರೆಫರ್ ಮಾಡ್ತಿದ್ದೆ. ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ ನಮ್ಮ
ಲೆಕ್ಚರರ್ಸ್ ಇರ್ಬೋದು ಅಥವಾ ನನ್ನ ಪೇರೆಂಟ್ಸ್ ಇರ್ಬೋದು ಎಲ್ಲರಿಂದ ಸಹ ಅಥವಾ ನನ್ನ ಫ್ರೆಂಡ್ಸೇ ಆಗಿರಲಿ. ಬಿಕಾಸ್ ನಾನು ಅಂದರೆ ನನ್ನ ಲೈಫಲ್ಲಿ ನಾನು ಯಾವುದೇ ಡಿಸಿಷನ್ ತೊಗೊಂಡ್ರು ಅದರಲ್ಲಿ ಅಂದರೆ ಈಗ ಸ್ಟಡೀಸ್ ರಿಲೇಟೆಡ್ ನಾನು ಯಾವುದೇ ಸ್ಟ್ರೀಮ್ ಆಯ್ಕೆ ಮಾಡ್ತೇನೆ ಅಂತ ನಾನು ಅಪ್ಪ ಅಮ್ಮನ ಹತ್ರ ಹೇಳಿದ್ದೆ. ಅಂದರೆ ನನಗೆ ಕಾಮರ್ಸ್ ಸ್ಟ್ರೀಮಿಗೆ ಹೋಗಬೇಕು ನಾನು ಅಂತ ಅಪ್ಪ ಅಮ್ಮನ ಹತ್ರ ಹೇಳಿದಾಗ ನನ್ನ ಅಪ್ಪ ಅಮ್ಮ ಯಾವತ್ತೂ ನನಗೆ ಅಂದರೆ ಇದೇ ಸ್ಟ್ರೀಮ್ ತಗೋ ನೀನು ಅಂತ ಯಾವತ್ತೂ ಫೋರ್ಸ್ ಮಾಡಲಿಲ್ಲ. ನನಗೆ ಯಾವ ಸ್ಟ್ರೀಮ್ ಇಷ್ಟ ಆ ಸ್ಟ್ರೀಮಿಗೆ ನೀನು ಹೋಗು ಅಂತ ಹೇಳಿದರು. ಹಾಗೆ ನನ್ನ ಲೆಕ್ಚರ್ಸ್ ಬಗ್ಗೆ ಮಾತಾಡೋದಂದರೆ ನಮ್ಮ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್. ವಿವೇಕಾನಂದ PU ಕಾಲೇಜಲ್ಲಿ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ. ಸೊ ಎಸ್ಪೆಷಲಿ ನನ್ನ ಮೆಂಟರ್ ಆಗಿದ್ದರು ಸರ್. ಅವ್ರು ನನಗೆ ನನ್ನ ಎಲ್ಲ ಡಿಸಿಷನ್ಸಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು PUCಯಲ್ಲಿ CS ಫೌಂಡೇಶನ್ ಬರೆಯುವಾಗ ಸಹ ಒಂದು ಡೌಟಲ್ಲಿದ್ದೆ, ನಾನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದಾ ಇಲ್ಲೋ ಅಂತ. ಆಗ ಸಹ ನಮ್ಮ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನೀನು ಅಟೆಂಡ್ ಮಾಡು ಅಂತ. ಸೊ ಅವರಿಂದಲೇ ನಾನು CS ಎಕ್ಸಾಮ್ ಸಹ ಪಾಸ್ ಆದ್ದು ಮತ್ತು ನನಗೆ ತುಂಬ ಗೌರವ ಸಿಕ್ಕಿದ್ದು. ಹಾಗೆ ಈಗ ನನಗೆ ಯಾರು ತುಂಬ ಪ್ರೇರಣೆ ನೀಡಿದ್ದಾರೆ ಅಂದರೆ ಸ್ಟಡೀಸ್ ಬಗ್ಗೆ ಅಂದರೆ ಅದು ಅಪ್ಪ ಅಮ್ಮನೇ ಜಾಸ್ತಿ, ಗುರುಗಳು ಸಹ ಅಪ್ಪ ಅಮ್ಮ ಸಹ. In my college, I got great support from my teachers and great mentorship and follow-up from them. At home, my parents have also been a wonderful support and a part of this journey. They have motivated me throughout and most importantly did not pressurize me to study. When I was in 11th standard, first PU, I had seen my seniors get state ranks and study hard, and when their photos would come in the college brochure, which I had a tiny bit of motivation to do the same and pursue it. ನನ್ನ ಈ ಸಾಧನೆಯಲ್ಲಿ ನನ್ನ ಪೋಷಕರು ಹಾಗೂ ಗುರುಗಳು ಮಹತ್ವವಾದ ಪಾತ್ರವನ್ನು ವಹಿಸಿದ್ದಾರೆ. ಅಪ್ಪ ಅಮ್ಮ ನನ್ನ ಬ್ಯಾಕ್ಬೋನ್ ಆಗಿ ನಿಂತಿದ್ರು ಡ್ಯೂರಿಂಗ್ ಎವ್ರಿ ಫೇಸ್ ಆಫ್ ದೀಸ್ 2 years. ನನಗೆ ಯಾವಾಗೆಲ್ಲ ಡಿಮೋಟಿವೇಟ್ ಆಗ್ತಿತ್ತು, ಯಾವಾಗೆಲ್ಲ ಸ್ಟ್ರೆಸ್ ಆಗ್ತಿತ್ತು, ಆಗ ಯಾವಾಗಲೂ ನನ್ನೊಟ್ಟಿಗಿದ್ದು ಹೆದರಬೇಡ, ಟೆನ್ಷನ್ ಮಾಡಬೇಡ, ನಿನ್ನಿಂದ ಆಗ್ತದೆ ಎಂಬ ಧೈರ್ಯವನ್ನು ಅವರು ಯಾವಾಗಲೂ ತುಂಬಿಸಿದ್ದಾರೆ. ಅವರು ನನಗೆ ಮೋಟಿವೇಶನ್ ಕೊಡಲಿಕ್ಕೆ ಅವರು ಯಾವಾಗಲೂ ಇದ್ರು ನನ್ನೊಟ್ಟಿಗೆ. ಸೊ ಈ ಒಂದು ಅಚೀವ್ಮೆಂಟ್ ಅವರ ಸಪೋರ್ಟ್ ಇಲ್ಲದೆ ಆಗ್ತಾನೆ ಇರಲಿಲ್ಲ. ಮತ್ತು ಯಾವ ಟೈಪ್ ಆಫ್ ಪ್ರೆಷರ್ಸ್ ಕೊಡಲಿಲ್ಲ. ಎಷ್ಟಾಗ್ತದೆ ಅಷ್ಟು ತೆಗಿ ಅಂತ ಹೇಳ್ತಿದ್ರು. ಅಂದರೆ ಇಷ್ಟು ತೆಗಿ, ಯಾವಾಗಲೂ ಫುಲ್ ತೆಗಿಬೇಕಂತ ಒಂದು ಪ್ರೆಷರ್ ಅವರು ಯಾವತ್ತೂ ಸಹ ಕೊಡಲಿಲ್ಲ. ಸೊ ಅಂತ ಒಂದು ಪ್ರೆಷರ್ ಇರಬಾರ್ದು ಕೂಡ. ಮತ್ತು ನನಗೆ ಯಾವ ಫೀಲ್ಡ್ ಬೇಕೋ ಆ ಫೀಲ್ಡಿಗೆ ಹೋಗು ಅಂತ ಅವರ ಫುಲ್ ಸಪೋರ್ಟ್ ಇತ್ತು. ನಾನು ಯಾವ ಫೀಲ್ಡ್ ಬೇಕೋ ಆ ಫೀಲ್ಡ್ಗೆ ಹೋಗ್ಬೋದು, ಅವರ ಫುಲ್ ಸಪೋರ್ಟ್ ಉಂಟು. ಸೊ ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಮತ್ತು ಗುರುಗಳು, ಲೆಕ್ಚರರ್ಸ್ ಕೂಡ ಹಾಗೆ ಯಾವಾಗ ಬೇಕು ಎಂತ ಡೌಟ್ ಇದ್ರು ಕ್ಲಾರಿಫೈ ಮಾಡ್ಲಿಕ್ಕಿದ್ರು. ಮತ್ತೆ ಅಲ್ಲಿ ಕೂಡ ಎಂತ ಪ್ರೆಷರ್ ಇರಲಿಲ್ಲ, ಸ್ಟ್ರೆಸ್ ಇರಲಿಲ್ಲ. ಒಂದು ಕಾಮ್ ಎನ್ವೈರನ್ಮೆಂಟ್ ಅಲ್ಲಿ ನಮಗೆ ಆಗ್ತದೆ ಎಂಬ ಮೋಟಿವೇಶನ್ ಅವರಿಂದ ಕೂಡ ಯಾವಾಗಲಿತ್ತು. ಮತ್ತು ನನ್ನಲ್ಲಿ ಇಂಥ ಒಂದು ಕೆಪಬಿಲಿಟಿ ಅವ್ರು ನೋಡಿದಾಗ ನನಗೆ ಲೆಕ್ಚರರ್ಸ್ ಹಾಗೂ ಪ್ರಿನ್ಸಿಪಲ್ ಎಲ್ಲರಿಂದ ಕೂಡ ನನಗೆ ಪ್ರೋತ್ಸಾಹ ಸಿಕ್ಕಿದೆ. ಅವರು ಕೂಡ ಹಾಗೆ ಅವರಲ್ಲಿ ಅಂದರೆ ಅವರಿಗೆ ನನ್ನ ಮೇಲೆ ಅಷ್ಟು ಬಿಲೀಫ್ ಇತ್ತು. ಸೊ ಅವರದ್ದು ಆ ಬಿಲೀಫ್ ನೋಡಿ ಇಟ್ ಮೋಟಿವೇಟೆಡ್ ಮೀ ಮೋರ್. ಅದು ನಂಗೋಸ್ಕರ, ನನ್ನ ಪೇರೆಂಟ್ಸಿಗೋಸ್ಕರ, ನನ್ನ ಲೆಕ್ಚರರ್ಸಿಗೋಸ್ಕರ. ಅವರಲ್ಲಿ ನನ್ನ ಮೇಲೆ ಅಷ್ಟು ವಿಶ್ವಾಸ ಇರುವಾಗ ನಂಗೆ ಅದು ಮಾಡಲಿಕ್ಕೆ ಆಗ್ತದೆ ಎಂಬ ಅದೊಂದು ನನಗೆ ಜಾಸ್ತಿ ಇನ್ನೂ ಧೈರ್ಯ ತುಂಬಿಸಿತ್ತು ನನ್ನೊಳಗೆ. ಸೊ ಈ ಒಂದು ಅಚೀವ್ಮೆಂಟ್ ನನ್ನ ಪೇರೆಂಟ್ಸ್, ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಹಾಗೂ ಲೆಕ್ಚರರ್ಸ್, ಪ್ರಿನ್ಸಿಪಲ್ ಮತ್ತು ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಎಲ್ಲರ ಆಶೀರ್ವಾದ ಹಾಗೂ ಸಪೋರ್ಟಿಂದ ನನಗೆ ಈ ಒಂದು ಅಚೀವ್ಮೆಂಟ್ ಮಾಡಲು ಸಾಧ್ಯವಾಗಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಮತ್ತು ನನ್ನ ಪ್ರೇರೇಪಿಸಿದ ವ್ಯಕ್ತಿ ನನ್ನ ಅಪ್ಪ ಅಮ್ಮನೇ ಅಂತ ಹೇಳ್ಬೋದು. ಮತ್ತು ನಾನು ಚಿಕ್ಕವಳಿಂದ ಹೀಗೆ ಇರುವ ಕಾರಣ, ಯಾವಾಗಲೂ ಸ್ಕೂಲಲ್ಲೆಲ್ಲ ಹೀಗೆ ಟಾಪ್ ಬರುವ ಕಾರಣ ನನಗೆ ಇದು ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಕೂಡ ಮುಂದುವರಿಸಲು ಅದು ನನಗೆ ತುಂಬ ಹೆಲ್ಪ್ ಮಾಡಿದೆ. ವಿದ್ಯಾರ್ಥಿಗಳೇ, ನಿಮ್ಮ ಮುಂದಿನ ಭವಿಷ್ಯದ ಕನಸುಗಳು ಏನು ಹೇಳ್ಬೋದಾ? ಹಾಗೆ ನಿಮ್ಮ ಗುರಿಗಳು ಯಾವುದು? ನೀವು ಭವಿಷ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೀರಿ? ನಾನು ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ವಿಜ್ಞಾನ ಭಾಗವನ್ನು ಆಯ್ಕೆ ಮಾಡಿದ್ದೇನೆ. ಗಣಿತ ಕ್ಷೇತ್ರದಲ್ಲಿ ಮುಂದೆ ಉತ್ತಮ ಸಾಧನೆ ಮಾಡಬೇಕೆಂಬುದೇ ನನ್ನ ಗುರಿ. ನಾನು ಮುಂದಿನ ಶಿಕ್ಷಣಕ್ಕಾಗಿ ಸೈನ್ಸ್ ಸ್ಟ್ರೀಮ್ ಅನ್ನು ಆಯ್ಕೆ ಮಾಡಿದ್ದೇನೆ. ನಾನು ಒಂದು JEE ಆಸ್ಪಿರೆಂಟ್ ಆಗಿದ್ದು ಡೇಟಾ ಅನಾಲಿಸಿಸ್ ಅಂಡ್ ರಿಸರ್ಚ್ ಅಲ್ಲಿ ಮುಂದುವರಿಯಬೇಕು ಎಂದು ಆಸೆ ಹೊಂದಿದ್ದೇನೆ. ಹಾಗೆಯೇ ಹೊಸ ಐಡಿಯಾಸ್, ಇನೋವೇಷನ್ಸ್ ಮೂಲಕ ಸಮಾಜಕ್ಕೆ ಉಪಯೋಗ ಆಗುವ ಕೆಲಸವನ್ನು ಮಾಡಬೇಕು ಎಂದು ಇಚ್ಛಿಸುತ್ತೇನೆ. ಸೊ
ಸೊ ಫ್ಯೂಚರಲ್ಲಿ ನಾನು CS ಆಗಬೇಕಂತ ಇದ್ದೇನೆ, ಕಂಪನಿ ಸೆಕ್ರೆಟ್ರಿ. ಅದೇ ನನ್ನ ಈಗಿನ ಗೋಲ್ ಸದ್ಯಕ್ಕೆ. ಸೊ ನಾನು ಅದೇ ಫೀಲ್ಡಿಗೆ ಹೋಗಬೇಕಂತ ತುಂಬ ಟ್ರೈ ಮಾಡ್ತಿದ್ದೇನೆ ಈಗ. ಸೊ ನನ್ನ ಗೋಲ್ ಕಂಪನಿ ಸೆಕ್ರೆಟ್ರಿ ಆಗೋದು. ನಾನು ಪ್ರಸ್ತುತ ವಿವೇಕಾನಂದ ಕಾಲೇಜ್ ಪುತ್ತೂರಲ್ಲಿ BEd ಮಾಡ್ತಾ ಇದ್ದೇನೆ. ನಂದು ಗುರಿ ಏನಂದ್ರೆ ಉತ್ತಮ ಶಿಕ್ಷಕಿ ಆಗಬೇಕು ಅಂತ ಹೇಳಿ. ಫ್ಯೂಚರ್ ಗೋಲ್ ಅಂತ ಹೇಳಿದ್ರೆ ನನಗೆ CA ಮಾಡ್ಬೇಕಂತ ಆಸೆ. ನಾನೀಗ CA-CT ಬರ್ದಿದೆ, ಅದು ಕ್ಲಿಯರ್ ಆಗಿದೆ. CA ಈ ಮೇ ಅಟೆಂಪ್ಟ್ ಬರ್ದೆ. CMA ಕೂಡ ಫೌಂಡೇಶನ್ ಎಕ್ಸಾಮ್ ಬರಿತಾ ಇದ್ದೇನೆ. ಹಾಗೆ CA ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ACCA ಕೂಡ ಮಾಡ್ಬೇಕಂತ ಆಸೆ ಉಂಟು. ಅದು ಬಿಟ್ರೆ ಅದರ ಜೊತೆಗೆ ನನ್ನ ಹಾಬೀಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಬೇಕಂತಾನು ಅನ್ಕೊಂಡಿದ್ದೆ. ಇನ್ನು ಮುಂದೆ ಮೆಡಿಸಿನ್ ರಿಲೇಟೆಡ್ ಫೀಲ್ಡಲ್ಲಿ ಮುಂದುವರಿಬೇಕೆಂಬ ಗುರಿ ಇದೆ. ಮತ್ತು ನನಗೆ ಬಯಾಲಜಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದ ಕಾರಣ ಬಯಾಲಜಿ ಯಾವುದಾದ್ರು ಫೀಲ್ಡಲ್ಲಿ ನನ್ನನ್ನು ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ. ಬರುವ ವರ್ಷ ಡಿಗ್ರಿ ಕಾಲೇಜಿನಲ್ಲಿ ನಾನು CA ಕೋಚಿಂಗನ್ನು ಆಯ್ಕೆ ಮಾಡಿದ್ದೇನೆ. ಹಾಗಾಗಿ ಭವಿಷ್ಯದಲ್ಲಿ ನನ್ನನ್ನು ನಾನು CA ಆಗಿ ಗುರುತಿಸಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ನಾನು ಭವಿಷ್ಯದಲ್ಲಿ ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೇನೆ. ಹಾಗೂ ಮ್ಯೂಸಿಕಲ್ಲಿ ಕೂಡ ಮುಂದೆ ಹೋಗಬೇಕು ಅಂತ ಇದ್ದೇನೆ. ನನ್ನನ್ನು ನಾನು ಸಂಗೀತ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ. ರ್ಯಾಂಕ್ ಗಳಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆಗಳು, ಸೂಚನೆಗಳು ಏನು? ಅದೇ ರೀತಿ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಹೇಳ್ಬೋದಾ? To my juniors who are also aiming for the rank in the future, my advice would be to start preparations from early on, so at the end it won't accumulate on and it won't become a pressure. And I also ask you to solve more and more question papers rather than just studying the textbooks or the question and answers. Question papers help you to have a good grasp over the time management when it comes to exam as well as paper presentation. ಅಂಕಗಳಿಗಾಗಿ ಬೆನ್ನಟ್ಟಬೇಡಿ, ಜ್ಞಾನಕ್ಕಾಗಿ ಓದಿ. ನಿರಂತರತೆಯೇ ಯಶಸ್ಸಿನ ಮೂಲ ಮಂತ್ರ. ಓದುವ ಸಮಯದಲ್ಲಿ ಮೊಬೈಲನ್ನು ಬೇರೆಯ ಕೋಣೆಯಲ್ಲಿ ಇರಿಸಿ. ಸ್ಕ್ರೀನ್ ಟೈಮ್ನ ಬದಲು ಸ್ನೇಹಿತರೊಂದಿಗೆ ಮುಖಾಮುಖಿ ಚರ್ಚಿಸಿ ನಿಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಿ. ಸಲಹೆಗಳು ಅಂತ ಏನಿಲ್ಲ, ಬಟ್ ನಾವು ಕನ್ಸಿಸ್ಟೆಂಟ್ ಆಗಿ ಓದಬೇಕು ಹಾಗೂ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇರಬೇಕು. ಮತ್ತು ಈಗಿನ ಕಾಲದಲ್ಲಿ ಮೊಬೈಲ್ಸ್, ಇಂಟರ್ನೆಟ್ ಎಲ್ಲ ಕೂಡ ಇಂಪಾರ್ಟೆಂಟ್, ಬಟ್ ನಾವು ನಮ್ಮ ಕಂಟ್ರೋಲಲ್ಲಿ ಇದ್ರೆ ಒಳ್ಳೆಯದು. ಈಗ ಕೆಲವರಿಗೆ ಅನಿಸ್ಬೋದು ರ್ಯಾಂಕನ್ನು ಹೇಗೆ ಪಡಿಬಹುದು ಅಂತ ಹೇಳಿ. ನಾವು ರ್ಯಾಂಕಿಗೋಸ್ಕರವೇ ಅಂತ ಓದಬಾರ್ದು. ನಾವು ನಮ್ಮ ಪ್ರಯತ್ನ ಮಾಡಬೇಕು, ನಮ್ಮ ಆಸಕ್ತಿ ಇರುವ ವಿಷಯವನ್ನು ಓದ್ತಾ ಇರಬೇಕು. ಇದರಿಂದ ನಮ್ಮ ಪ್ರಯತ್ನ ಒಳ್ಳೆದಿದ್ರೆ ರ್ಯಾಂಕ್ ತಾನಾಗಿಯೇ ಬರ್ತದೆ. ರ್ಯಾಂಕ್ ಬರಲಿಕ್ಕೆ ಅಂತೇಳಿ ಫುಲ್ ಡೇ ಓದ್ತಾನೇ ಇರೋದಲ್ಲ, ನಾವು ಇತರ ಚಟುವಟಿಕೆಗಳನ್ನು ಕೂಡ ಮಾಡಬೇಕು. ಹೀಗೆ ಇತರ ಚಟುವಟಿಕೆಗಳನ್ನು ಮಾಡಿದರೆ ಸ್ವಲ್ಪ ಮೈಂಡ್ ಫ್ರೀ ಆಗ್ತದೆ, ಹಾಗೆ ಮೈಂಡ್ ಕೂಡ ಶಾರ್ಪ್ ಆಗ್ತದೆ. ಇದರಿಂದ ರ್ಯಾಂಕ್ ಪಡೀಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದ ಡಿಸ್ಟ್ರಾಕ್ಷನ್ಸ್ ಬಗ್ಗೆ ಹೇಳೋದಿದ್ರೆ, ಈಗ ವಿದ್ಯಾರ್ಥಿಗಳಿಗೆ ಜಾಸ್ತಿ ಮೊಬೈಲ್ ಯೂಸ್ ಮಾಡಿ ಮಾಡಿ ಡಿಪ್ರೆಷನಿಗೆ ಹೋದ್ರು, ಅದೆಲ್ಲ ಕಾಮನ್ ಆಗಿ ಬರ್ತದೆ. ನಮ್ಮಲ್ಲಿ ಮೊಬೈಲಲ್ಲಿ ಎಷ್ಟು ಒಳ್ಳೇದುಂಟು ಅಷ್ಟು ಕೆಟ್ಟದ್ದು ಸಹ ಇರ್ತದೆ. ನಾವು ನೋಡುವಾಗ ಒಳ್ಳೇದನ್ನೇ ನೋಡಬೇಕು. 50% ಒಳ್ಳೇದು, 50% ಕೆಟ್ಟದಿದ್ರೆ ಒಳ್ಳೇದ್ರ ಬಗ್ಗೆ ಗಮನ ಹರಿಸಬೇಕು. ಇದರಿಂದ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಆಗ್ತದೆ. ಪ್ಲಸ್ ಮೊಬೈಲ್ ನಮ್ಮನ್ನು ಹಿಡಿತದಲ್ಲಿ ಇಡುವುದಲ್ಲ, ನಾವು ಮೊಬೈಲನ್ನು ಹಿಡಿತದಲ್ಲಿ ಇಡಬೇಕು. ಸೊ ಈಗ ನಮ್ಮಲ್ಲಿ ಯಾರೆಲ್ಲ ರ್ಯಾಂಕ್ ತಗೊಳ್ಬೇಕಂತ ಇದ್ದೀರಾ ಮತ್ತು ಮುಂದೆ PUC ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕಂತ ಇದ್ದೀರಾ, ಅವರಿಗೆ ನಾನು ಒಂದೇ ಹೇಳೋದು, ನೀವು ಯಾವತ್ತೂ ಹಾರ್ಡ್ ವರ್ಕ್ ಅಂತ ತುಂಬ ಹೋಗಬಾರ್ದು. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು. ಅಂದರೆ ಈಗ ಕರೆಕ್ಟಾಗಿ ಲೆಕ್ಚರಿಂಗ್, ಇಲ್ಲಾಂದರೆ ಕ್ಲಾಸ್ ರೂಮಲ್ಲಿ ಲೆಕ್ಚರಿಂಗ್ ಕರೆಕ್ಟಾಗಿ ಕೇಳೋದು, ಲೆಕ್ಚರರ್ಸ್ ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಕೇಳೋದು, ಕಾನ್ಸಂಟ್ರೇಷನ್ ಇರಬೇಕು ಕ್ಲಾಸಲ್ಲಿ, ಅದು ಮೇನ್ ಪಾಯಿಂಟ್. ಆಮೇಲೆ ನಿಮಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳೋದಂದರೆ, ನೀವು ಸೋಷಿಯಲ್ ಮೀಡಿಯಲ್ಲಿ ಇದ್ದರೆ ತೊಂದರೆ ಇಲ್ಲ, ಬಿಕಾಸ್ ನಾನು ಸಹ ಇದ್ದೆ. ಬಟ್ ಒಂದಿಷ್ಟು ಅದಕ್ಕೆ ಲಿಮಿಟ್ ಅಂತ ಇರ್ತದೆ. ಸೊ ನೀವು ಸ್ಟಡಿ ಅವರ್ ಮತ್ತು ಮೊಬೈಲ್ ಸ್ಕ್ರೀನ್ ಟೈಮನ್ನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆಗ ನಿಮಗೆ ಖಂಡಿತ ಒಳ್ಳೆ ಸ್ಕೋರ್ ತೆಗಿಲಿಕ್ಕಾಗ್ತದೆ PUCಯಲ್ಲಿ. ಸೊ ನಾನು ಹಾಸ್ಟೆಲ್ ಸೇರಿ ಒಳ್ಳೆ ಮಾರ್ಕ್ ತೆಗ್ದದ್ದು. ಸೊ ಯಾರಾದರೂ ಈಗ ನಿಮ್ಮಲ್ಲಿ
ಹಾಸ್ಟೆಲ್ ಸೇರುವ ಪ್ಲ್ಯಾನ್ ಇದ್ದರೆ ಅದು ಒಳ್ಳೆ ಪ್ಲ್ಯಾನ್. ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನೆಂದರೆ ನಿತ್ಯ 1 ರಿಂದ 1.5 ಗಂಟೆ ಮ್ಯಾಥ್ಸ್ ಅಭ್ಯಾಸ ಮಾಡುವುದು, ಸೈನ್ಸ್ ಕಾನ್ಸೆಪ್ಟ್ಸ್ ಓದುವುದು, ಹಾಗೆಯೇ ಓದಿನೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಲಿ, ಹಾಬೀಸ್ ಆಗಲಿ, ಆಟ ಆಡೋದಾಗಲಿ ಇರಬೇಕು. ಹಾಗೆ ಒಳ್ಳೆ ಅಭ್ಯಾಸ ಎಂದರೆ ಬೆಳಿಗ್ಗೆ ಬೇಗ ಏಳುವುದು ಅಥವಾ ಗುಡ್ ಫುಡ್ ಹ್ಯಾಬಿಟ್ಸ್ ಮೇಂಟೈನ್ ಮಾಡೋದು, ಇಂಥದ್ದೆಲ್ಲ ಇರಬೇಕು. ಇನ್ನು ಎಕ್ಸಾಮ್ಸ್ ಕೊಡುವ ವಿದ್ಯಾರ್ಥಿಗಳಿಗೆ ನಾನು ಹೇಳಲು ಬಯಸುವುದು ಏನಂದರೆ ಅದೇ ಅಗೇನ್ ಪುನಃ ಲಾಸ್ಟ್ ಮಿನಿಟ್ ಸ್ಟಡಿ ಮಾಡಬೇಡಿ, ಸ್ಟಡಿ ಆನ್ ಅ ಡೈಲಿ ಬೇಸಿಸ್, ಫಸ್ಟ್ ಪಾಯಿಂಟ್. ಇನ್ನೊಂದು, ನಿಮ್ಮ ಕಾಲೇಜಲ್ಲಿ ಕಂಡಕ್ಟ್ ಆಗುವ ಎವ್ರಿ ಟೆಸ್ಟನ್ನು ಸೀರಿಯಸ್ ಆಗಿ ತಗೊಳ್ಳಿ. ನೀವು ಅದನ್ನೇ ನಿಮ್ಮ ಫೈನಲ್ ಎಕ್ಸಾಮ್ ಅಂತ ತಗೊಳ್ಳಿ, ನಿಮ್ಮ 100% ಹಾಕಿ ಅದರಲ್ಲಿ. ಸೊ ಆಕ್ಚುಯಲ್ ಫೈನಲ್ ಎಕ್ಸಾಮ್ ಬರುವಾಗ ಯುಲ್ ಬಿ ಆಕ್ಚುಲಿ ಪ್ರಿಪೇರ್ಡ್ ಫಾರ್ ದ್ಯಾಟ್, ಎಂಥ ಕೈಂಡ್ ಆಫ್ ಸ್ಟ್ರೆಸ್ಸಸ್ ಆಗೋದಿಲ್ಲ. ಮತ್ತು NCERT ಅನ್ನು ಪರ್ಫೆಕ್ಟ್ ಮಾಡಿ, ದ್ಯಾಟ್ ಶುಡ್ ಬಿ ಯೋರ್ ಮೇನ್ ಪ್ರೈಮರಿ ಫೋಕಸ್. ಓಕೆ. ಮತ್ತೆ ಟೀಚರ್ಸ್ ನಿಮಗೆ ಸ್ಟ್ರೆಸ್ ಅಂತ ಅನ್ನಿಸುವಾಗ ಪೇರೆಂಟ್ಸ್ ಒಟ್ಟಿಗೆ ಮಾತಾಡಿ, ಟೀಚರ್ಸ್ ಒಟ್ಟಿಗೆ ಮಾತಾಡಿ. ದೇ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು, ಆ್ಯಂಡ್ ಟೀಚರ್ಸಿನ ಗೈಡೆನ್ಸ್ ಅನ್ನು ಫಾಲೋ ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಮತ್ತು ಈ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಬಗ್ಗೆ ಮಾತಾಡಬೇಕಿದ್ರೆ ಆದಷ್ಟು ಈ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ ಈ 2 ವರ್ಷ. ಬಿಕಾಸ್ ದೀಸ್ 2 years ಆರ್ ದ ಕ್ರೂಷಿಯಲ್ ಇಯರ್ಸ್ ಆಫ್ ಯುವರ್ ಲೈಫ್. ಸೊ ಸೋಷಿಯಲ್ ಮೀಡಿಯಾ ಒಂದು ಕಾರಣ ಆಗಬಾರ್ದಲ್ಲ ನಮ್ಮ ಲೈಫನ್ನು ಸ್ಪಾಯ್ಲ್ ಮಾಡಲಿಕ್ಕೆ. ಸೊ ಆದಷ್ಟು ಅದರಿಂದ ದೂರ ಇರಿ. ಮತ್ತು ನೀವು ಮೊಬೈಲ್ ಮುಟ್ಟುವಾಗ, ಸೋಷಿಯಲ್ ಮೀಡಿಯಾ ಓಪನ್ ಮಾಡುವ ಮೊದಲೊಮ್ಮೆ ಯೋಚಿಸಿ, ಈ 2 ವರ್ಷ ಈಗ ನಾನು ಫುಲ್ ಎಫರ್ಟ್ಸ್ ಹಾಕಬೇಕು, ಅದು ಇಂಪಾರ್ಟೆಂಟ್ ಅಥವಾ ನನ್ನದು, ನಿಮ್ಮ ಗುರಿಯನ್ನು ಪುನಃ ಯೋಚಿಸಿ. ಆಗ ನಿಮಗೆ ಆದಷ್ಟು ನಿಮಗೆ ಒಂದೊಂದು ಮೋಟಿವೇಶನ್ ಬರ್ತದೆ, ಓದಬೇಕು, ಸ್ವಲ್ಪ ದೂರ ಇರುವ ಅಂತ. ಸೊ ದ್ಯಾಟ್ ವಿಲ್ ಹೆಲ್ಪ್. ರ್ಯಾಂಕ್ ಗಳಿಸಲು ಬಯಸುತ್ತಿರುವ ವಿದ್ಯಾರ್ಥಿಗಳು ಮಾಡೆಲ್ ಕ್ವಶನ್ ಪೇಪರ್ಸು, ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಕೆಲವು ಕ್ವಶನ್ಸು, ಮೋಸ್ಟ್ ಪ್ರೊಬೆಬಲ್ ಕ್ವಶನ್ಸನ್ನು ಮಾಡಬೇಕು. ನಾನು PCMಗೆ ಮಾತ್ರ ಕರೆಕ್ಟ್ ಓದಿದ್ದೆ. ಅದು CETಗೆ ಓದಿದ್ದೆ, MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಹೆಲ್ಪ್ ಆಗಿತ್ತು. ಮುಂದೆ ಬೋರ್ಡ್ ಎಕ್ಸಾಮ್ಸ್ ಬರೀತಿರೋರಿಗೆ ನಾನು ತುಂಬಾ ಸ್ಟ್ರೆಸ್ ತಗೊಳ್ಬೇಡಿ ಅಂತ ಹೇಳ್ತೇನೆ. ಡೈಲಿ ಓದದಿದ್ರು ಓದ್ಲಿಕ್ಕೆ ಕುತ್ಕೊಳ್ಳುವಾಗ ಅದನ್ನ ಅಷ್ಟೇ ಫೋಕಸ್ಡ್ ಆಗಿ ಓದಿದ್ರೆ ಅಷ್ಟೊಂದು ಕಷ್ಟ ಆಗುದಿಲ್ಲ. ಪ್ರಿಪರೇಟರೀಸ್ ಅನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಕೊಂಡು ಅದಕ್ಕೆ ಅಷ್ಟು ಸರಿಯಾಗಿ ಓದಿ ಬರ್ದ್ರೆ ನಮ್ಗೆ ಫೈನಲ್ ಎಕ್ಸಾಮ್ ಬರೆಯುವಾಗ ಅಷ್ಟೇನು ಪ್ರೆಷರ್ ಅಂತ ಫೀಲ್ ಆಗುದಿಲ್ಲ. ಎಲ್ಲ ಸಬ್ಜೆಕ್ಟ್ಸ್ ಒಂದೇ ಲೆಕ್ಕ ಟ್ರೀಟ್ ಮಾಡಿ ಎಲ್ಲವನ್ನು ಇಷ್ಟಪಟ್ಟು ಓದಿದ್ರೆ ಕಷ್ಟ ಆಗುದಿಲ್ಲ ಅಂತ ನಂಗೆ ಅನಿಸ್ತು. ನನ್ನ ಪ್ರಕಾರ ಕನ್ಸಿಸ್ಟೆಂಟ್ಲಿ ಓದುವುದು ಹಾಗೂ ರೆಗ್ಯುಲರ್ಲಿ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳುವುದರಿಂದ ಯಾರಾದರೂ ಸುಲಭದಲ್ಲಿ ಒಳ್ಳೆ ಮಾರ್ಕ್ಸನ್ನು ಗಳಿಸಬಹುದು. ನನಗೆ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಉಪಯೋಗಗಳಾಗಿವೆ. ಯೂಟ್ಯೂಬ್ ಹಾಗೂ ಬೇರೆ ವೆಬ್ಸೈಟ್ಸ್ಗಳಿಂದ ನಾನು ಬಹಳಷ್ಟು ಪಾಠಗಳ ರಿಲೇಟೆಡ್ ಇನ್ಫಾರ್ಮೇಷನನ್ನು ಪಡೆದುಕೊಂಡಿದ್ದೇನೆ. ಹಾಗಾಗಿ ಸೋಷಿಯಲ್ ಮೀಡಿಯಾವನ್ನು ನಾವು ವೈಸ್ ಆಗಿ ಯೂಸ್ ಮಾಡಿ ಅದರಿಂದ ಬೆನಿಫಿಟ್ ಮಾಡಿಕೊಳ್ಬಹುದು. ಮಕ್ಕಳೇ, ಒಂದು ಪದದಲ್ಲಿ ನೀವು ಉತ್ತರವನ್ನು ಹೇಳಬೇಕು. ಸಕ್ಸಸ್ ಎಂದರೇನು? ಸಕ್ಸಸ್ ಅಂದರೆ ಪ್ರಯತ್ನದ ಫಲ, ನಿರಂತರ ಪರಿಶ್ರಮದ ಸಿಹಿ ಫಲ. Success according to me is maintaining a balance between all the activities that you do and not sacrificing any of them. ಸಕ್ಸಸ್ ಅಂದರೆ ಸಾಧನೆಗೆ ತಕ್ಕ ಪ್ರತಿಫಲ. ನನ್ನ ಪ್ರಕಾರ ನಾವು ಹಾಕಿದ ಎಫರ್ಟ್ಸಿಗೆ ನಮಗೆ ಅದಕ್ಕೆ ತಕ್ಕ ಪ್ರತಿಫಲ ದೊರಕಿ ನಮ್ಮ ಗುರಿಯನ್ನು ತಲುಪುವುದೇ ಸಕ್ಸಸ್. ಸಕ್ಸಸ್ ಅಂದ್ರೆ ನನ್ನ ಪ್ರಕಾರ ಸಂತೋಷ ಅಂತ ಹೇಳ್ಬೋದು. ಒಂದು ಪದದಲ್ಲಿ ಹೇಳುವುದಾದರೆ ಸಕ್ಸಸ್ ಎಂದರೆ ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಕನ್ಸಿಸ್ಟೆನ್ಸಿ ಎಲ್ಲ ಡಿಸಿಪ್ಲಿನ್ ಆಗಿ ಬರ್ತದೆ. ನನ್ನ ಪ್ರಕಾರ ಸಕ್ಸಸ್ ಅಂದರೆ ಈಗ ನಾವೇನು ನಮ್ಮ ಲೈಫಲ್ಲಿ ಒಂದು ಗುರಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ನಾವೊಂದು ಆ್ಯಂಬಿಷನ್ ಇಟ್ಕೊಂಡಿದ್ದೇವೆ ಲೈಫಲ್ಲಿ, ಅದನ್ನು ನಾವು ಕಂಪ್ಲೀಟ್ ಮಾಡಿದರೆ, ಅದನ್ನು ನಾವು ಅಕಾಂಪ್ಲಿಷ್ ಮಾಡಿದರೆ ಅದೇ ಸಕ್ಸಸ್. ಓದುವಾಗ ನಿಮಗೆ ಇಷ್ಟವಾದ ಸಮಯ ಬೆಳಗ್ಗೆಯೂ ಅಥವಾ ರಾತ್ರಿಯೂ? ನನಗೆ ಇಷ್ಟವಾದ ಸಮಯ ರಾತ್ರಿ. I prefer studying during the night rather than waking up early and studying. ಓದಿಕೊಳ್ಳುವ ಸಮಯ ಬೆಳಿಗ್ಗೆ 4 ರಿಂದ 7 ಗಂಟೆ. ಓದಲು ಇಷ್ಟವಾದ ಸಮಯ ರಾತ್ರಿ. ನನಗೆ ಇಷ್ಟವಾದ ಸಮಯ ಓದಲು ರಾತ್ರಿ. ಹಾಗೆ ಓದುವಾಗ ನನಗೆ ಇಷ್ಟವಾದ ಸಮಯ ಅಂದರೆ ರಾತ್ರಿ ಓದೋದಂದ್ರೆ ನನಗೆ ತುಂಬ ಇಷ್ಟ. ಓದುವಾಗ ಇಷ್ಟದ ಸಮಯ ಬೆಳಿಗ್ಗೆ, ಮೈಂಡ್ ಫ್ರೆಶ್ ಆಗಿರ್ತದೆ. ಸೊ ಓದಲಿಕ್ಕೆ ಬಹಳ ಸುಲಭ ಆಗ್ತದೆ. ನನಗೆ ಓದುವಾಗ ಹಾಸ್ಟೆಲಲ್ಲಿ ಇಷ್ಟದ ಸಮಯ ಯಾವುದಂದರೆ ರಾತ್ರಿ. ನನಗೆ ಬೆಳಗ್ಗೆ ಓದಲಿಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಐ ಆಮ್ ಅ ನೈಟ್ ಔಲ್. ನಿಮಗೆ ಇಷ್ಟವಾದ ಕರಾಳ ತಿಂಡಿ ಯಾವುದು? ನನ್ನದು ಫೇವ್ರೆಟ್ ಕರಾಳ ಖಾದ್ಯ ಸಿಹಿ ಅವಲಕ್ಕಿ. ನನ್ನ ಇಷ್ಟದ ಕರಾಳ ಖಾದ್ಯ ಸೊಲ್ಲಮೇರಿಯ ಬೆಂದಿ ಮತ್ತು ಲೋಣ ನೀರಿ.
ನನಗೆ ಇಷ್ಟವಾದ ಕರಾಡೆ ಖಾದ್ಯ ತಂಬಳಿ. ನನ್ನ ಇಷ್ಟದ ಕರಾಡ ಖಾದ್ಯ ಪತ್ರೊಡೆ. ನನ್ನ ಫೇವ್ರೆಟ್ ಕರಾಡ ಖಾದ್ಯ ಉಪ್ಪು ಸೋಳೆ ರೊಟ್ಟಿ. ನನ್ನ ಇಷ್ಟದ ಕರಾಡ ಖಾದ್ಯ ಅಂತ ಹೇಳಿದ್ರೆ ಅಂಬಾಕರ್ಮಣೆ ಮತ್ತು ಸೊಲಮೇರಿಯ ಬೆಂದಿ. ಕರಾಡ ಖಾದ್ಯದಲ್ಲಿ ಎಲ್ಲವೂ ಇಷ್ಟ, ಅದರಲ್ಲಿ ಸೊಲ್ಲಮೀರಿಯ ಬೆಂದಿ ಹೇಳಿದ್ರೆ ಇಷ್ಟ. ನನ್ನ ಕರಾಡ ಖಾದ್ಯ ಅಂದರೆ ಫೇವ್ರೆಟ್ ಫುಡ್ ತುಂಬ ಇದೆ, ಫೇವ್ರೆಟ್ ಡಿಶ್ ತುಂಬ ಇದೆ ನನಗೆ. ಕರಾಡದ ಎಲ್ಲ ಐಟಮ್ಸ್ ಇಷ್ಟ ನನಗೆ, ಬಟ್ ನನಗೆ ಅಂಬ್ಯಾಕರ್ಮಣೆ ತುಂಬ ಇಷ್ಟ. ಕರಾಡ ವಿಶ್ವ ಆ್ಯಪ್ ಬಗ್ಗೆ ನಿಮಗೆ ಗೊತ್ತೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕರಾಡ ವಿಶ್ವ ಆ್ಯಪ್ ಬಗ್ಗೆ ಗೊತ್ತು. ಇದು ಕರಾಡ ಬಂಧುಗಳಿಗೆ ತುಂಬ ಒಳ್ಳೆಯ ಹಾಗೂ ಯೂಸ್ಫುಲ್ ಆ್ಯಪ್. ಕರಾಡ ವಿಶ್ವ ಆ್ಯಪ್ ಅದರ ಬಗ್ಗೆ ನನಗೆ ಗೊತ್ತಿದೆ. ನಮ್ಮ ಸಮುದಾಯವನ್ನು ಒಂದೇ ಸೂರಿನಡಿ ತರುತ್ತಿರುವ ಉತ್ತಮ ಡಿಜಿಟಲ್ ವೇದಿಕೆ. ಈ ಅಪ್ಲಿಕೇಶನ್ ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಕರಾಡಸ್ಥರಿಗೆ ಬಹಳ ಉಪಯೋಗಕಾರಿಯಾಗಿದೆ. ನನಗೆ ಕರಾಡ ವಿಶ್ವ ಆ್ಯಪ್ ಬಗ್ಗೆ ಗೊತ್ತು. ಅದು ನಮ್ಮ ಕರಾಡ ಬ್ರಾಹ್ಮಣರನ್ನು ಒಂದುಗೊಳಿಸುವ ಆ್ಯಪ್. ನಮಗೆ ಈ ಆ್ಯಪಲ್ಲಿ ಕರಾಡ ಬ್ರಾಹ್ಮಣ ಸಂಘದ ಹಲವಾರು ಒಳ್ಳೆಯ ಇನ್ಫಾರ್ಮೇಷನ್ ಲೈಕ್ ನಮ್ಮ ಅಡ್ರೆಸ್ ಬುಕ್ ಸಿಗ್ತದೆ, ಪಂಚಾಂಗ ಸಿಗ್ತದೆ, ಹಾಗೂ ಈಗ ಎಂತ ಆಗ್ತಾ ಉಂಟು ಸೊ ಎಲ್ಲ ಅಪ್ ಟು ಡೇಟ್ ಸಿಗ್ತದೆ ಈ ಆ್ಯಪ್ ಬಗ್ಗೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಆ್ಯಪ್. ನೆಕ್ಸ್ಟ್ ಕರಾಡ ವಿಶ್ವ ಆ್ಯಪ್ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ನಂಗೆ ಗೊತ್ತು. ಈ ಆ್ಯಪ್ ಕರಾಡ ಸಮೂಹವನ್ನು ಒಂದುಗೂಡಿಸ್ಲಿಕ್ಕೆ ತುಂಬ ಉಪಯೋಗ ಆಗ್ತದೆ. ದೇಶ ವಿದೇಶಗಳಲ್ಲಿರುವ ಕರಾಡ ಬಾಂಧವರನ್ನೆಲ್ಲ ಈ ಆ್ಯಪ್ ಮೂಲಕ ಒಂದುಗೂಡಿಸ್ಬೋದು. ಹಾಗೆಯೇ ಕರಾಡ ಸಮುದಾಯದಲ್ಲಿ ಏನೇ ಒಂದು ಸಾಧನೆ ಆದರೂ ಸಹ ಇದರಿಂದ ನಮಗೆ ತಿಳಿಲಿಕ್ಕೆ ಸಹಾಯ ಆಗ್ತದೆ. ಕರಾಡ ವಿಶ್ವ ಆ್ಯಪ್ ಕರಾಡ ಕಮ್ಯುನಿಟಿಯನ್ನು ಒಂದೇ ವೇದಿಕೆಯಲ್ಲಿ, ಒಂದೇ ಪ್ಲಾಟ್ಫಾರ್ಮಲ್ಲಿ ಸಂಪರ್ಕಿಸುವ ಅತ್ಯುತ್ತಮ ಪ್ರಯತ್ನ ಎಂದು ನಾನು ಭಾವಿಸುತ್ತೇನೆ. ಹಾಗೆಯೇ ಲೇಖನಗಳಿರಲಿ, ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರಲಿ, ಕಲ್ಚರಲ್ ಆಕ್ಟಿವಿಟೀಸ್ ಏನಿದೆ ಅದರಲ್ಲಿ ಎಲ್ಲ ಅಪ್ಡೇಟ್ ಆಗ್ತಿರ್ತದೆ. ಸೊ ಇದೊಂದು ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು. ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವುದರಲ್ಲಿ ಇದರ ಪಾತ್ರ ವಿಶೇಷವಾಗಿದೆ. ಕರಾಡ ವಿಶ್ವ ಬಗ್ಗೆ ಆಬ್ವಿಯಸ್ಲಿ ಗೊತ್ತು, ಮತ್ತು ಎಲ್ಲರೂ ಸಹ ಕರಾಡ ವಿಶ್ವ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಎಲ್ಲರೂ ಅದನ್ನು ನೋಡಬೇಕು, ಡೈಲಿ ಅಪ್ಡೇಟ್ಸ್. ಆಮೇಲೆ ನನಗೆ ತುಂಬ ಹೆಮ್ಮೆ ಆಗ್ತದೆ ನಮ್ಮದು ಒಂದು ಆ್ಯಪ್ ಇದೆ ಈಗ ಅಂತ. ಕರಾಡ ವಿಶ್ವ ಪ್ರೇಕ್ಷಕರಿಗೆ ನಿಮ್ಮ ಸಂದೇಶ ಏನು? ಕೊನೆಯದಾಗಿ ನನ್ನನ್ನು ಗುರುತಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿದ ಕರಾಡ ವಿಶ್ವ ತಂಡಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾವು ಕರಾಡಸ್ಥರು ಬಹಳ ಸಣ್ಣ ಮಾತ್ರದಲ್ಲಿ ಇದ್ದೇವೆ. ಹಾಗಾಗಿ ಈ ಆ್ಯಪ್ ಕರಾಡ ವಿಶ್ವ ಆ್ಯಪನ್ನು ನಾವು ಯೂಸ್ ಮಾಡಿ ಈ ಸೊಸೈಟಿಯಲ್ಲಿ ನಮ್ಮನ್ನು ನಾವು ರೆಕಗ್ನೈಸ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ಕರಾಡೆ ಬಂಧುಗಳಿಗೆ ನಿಮ್ಮ ಆಶೀರ್ವಾದ ಮತ್ತು ಸಹಕಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ಈಗ ಕರಾಡ ವಿಶ್ವ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ನಾನು ಒಂದೇ ಸಂದೇಶ ಕೊಡೋದು, ನೀವು ಈಗ ಸ್ಟೂಡೆಂಟ್ಸ್ ಇದ್ದೀರಾ ಅಂದರೆ ನೀವು ಚಂದ ಓದಿ ನಿಮ್ಮ ಪೇರೆಂಟ್ಸನ್ನು ಪ್ರೌಡ್ ಮಾಡಿ, ಮತ್ತು ಆಗೊಂದು ನಮ್ಮ ಕಮ್ಯುನಿಟಿಗೆ ಸಹ ಒಳ್ಳೆ ಹೆಸರು ಬರ್ತದೆ. ಆ್ಯಂಡ್ ಹೀಗೆ ಎಲ್ಲರೂ ಬೆಂಬಲ ನೀಡ್ತಾ ಇರಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಕರಾಡ ವಿಶ್ವದ ಎಲ್ಲ ಪ್ರೇಕ್ಷಕರಿಗೆ ಹಾಗೂ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡು ಶಿಕ್ಷಣದಲ್ಲಿ ಸಾಧನೆ ಮಾಡುವುದೇ ನಮ್ಮ ಕರ್ತವ್ಯ. ನಿಮ್ಮೆಲ್ಲರ ಹಾರೈಕೆ ಹೀಗೆ ಇರಲಿ. ಕರಾಡ ಪ್ರೇಕ್ಷಕರಿಗೆ ನಾನು ಏನು ಹೇಳಲು ಇಷ್ಟಪಡುತ್ತೇನೆ ಎಂದರೆ, ನಮಗೆ ಜೀವನದಲ್ಲಿ ಎಂತ ಸಹ ಅಸಾಧ್ಯ ಎಂಬುದಿಲ್ಲ. ಸೊ ನಮಗೊಂದು ಗುರಿ ಇದ್ದರೆ ನಾವು ಅದನ್ನು ಇಷ್ಟಪಟ್ಟು ಫುಲ್ ಎಫರ್ಟ್ಸ್ ಹಾಕಿ ಮಾಡಿದರೆ ನಾವು ಖಂಡಿತವಾಗಿ ಅದನ್ನು ಅಚೀವ್ ಮಾಡ್ತೇವೆ. ಕರಾಡ ವಿಶ್ವ ಪ್ರೇಕ್ಷಕರು ಎಲ್ಲ ಈ ಆ್ಯಪನ್ನು ಯೂಸ್ ಮಾಡಿ. ಇದರಲ್ಲಿದ್ದ ಫೀಚರ್ಸ್ ತುಂಬ ಬೆನಿಫಿಟ್ಸ್ ಕೊಡ್ತಿದೆ. ಈ ಆ್ಯಪಿನಿಂದ ನಾವು ನಮ್ಮನ್ನು ಸೊಸೈಟಿಯಲ್ಲಿ ಗುರುತಿಸಿಕೊಳ್ಳಬಹುದು. ಧನ್ಯವಾದಗಳು. ಇಂದು ತಮ್ಮ ಅನುಭವಗಳನ್ನು, ಪರಿಶ್ರಮದ ಪಯಣ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಟ್ಟಂತಹ ನಿಮಗೆಲ್ಲರಿಗೂ ಕರಾಡ ವಿಶ್ವದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರುವಂಥದ್ದು ನಮಗೆ ಅತ್ಯಂತ ಸಂತೋಷದಾಯಕ ವಿಚಾರವಾಗಿದೆ. ಇಂತಹ ಸಾಧನೆಗಳು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ವರ್ಗ ಸಹಕಾರ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಸಮಾಜವನ್ನು ಒಂದಾಗಿಸುವ ಕಾರ್ಯದಲ್ಲಿ ಕರಾಡ ವಿಶ್ವ ಸದಾ ನಿಮ್ಮೊಂದಿಗಿದೆ. ಆ್ಯಪ್ ಬಳಸಿ ಸಮಾಜ ಬೆಳೆಸಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದ.